ನಿನ್ನ ನಾಮವೇ ಮೇಲಾದುದು. ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವ, ನಿನ್ನ ನಾಮವೇ ಮೇಲಾದುದು. ನಿನ್ನ ನಾಮ ಉನ್ನತ, ನಿನ್ನ ನಾಮ ಅತಿ ಶ್ರೇಷ್ಠ, ನಿನ್ನ ನಾಮವೇ ಮೇಲಾದುದು. ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವ, ನಿನ್ನ ನಾಮವೇ ಮೇಲಾದುದು. ಶುದ್ಧ ಸೃಷ್ಟಿ ಹಾಡುವ Glory. ಶುದ್ಧ ನೀನೇ ಉನ್ನತ. ಶುದ್ಧ ಶುದ್ಧ ಎಂದೆಂದಿಗೂ ನಾವು ಹಾಡುವೆವು. ಶುದ್ಧ ರಾಜಾಧಿರಾಜಿ ಶುದ್ಧ ಎಂದೆಂದಿಗೂ ನೀನೇ. ಶುದ್ಧ ಶುದ್ಧ ಎಂದೆಂದಿಗೂ. Hallelujah. Praise God. Come on. Hallelujah. Praise God. Come on, ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. Come on, shout, ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. Come on, ಪಕ್ಕದವರಿಗೆ ಹೇಳ್ರಿ, ನೀನು ಕೂಡ ಇದ್ದ ಹಾಗೆ ಇರುವುದೇ ಇಲ್ಲ. ಓಕೆ, ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಹ್ಯಾಪಿ? ಗುಡ್. ನೀವು ಸಂತೋಷವಾಗಿರುವಂಥದ್ದು ಮುಖ್ಯ. ನೀವು ಸಂತೋಷವಾಗಿದ್ದರೆ ಎಲ್ಲ ಮಾತುಗಳು ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತವೆ. ನಿಮಗೆ ಸಂತೋಷ ಇಲ್ಲ ಅಂತ ಹೇಳಿದರೆ ಆ ಎಲ್ಲ ಮಾತುಗಳು ಏನಾಗ್ತದೆ? ಕೆಲವು 6 ಹೋಗ್ತದೆ, 4 ಹೋಗ್ತದೆ. ಓಕೆ, ಅಪೊಸ್ತಲ ಪೌಲ್ ತಿಮೋತಿಗೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಯಾವಾಗಲೂ ಸಂತೋಷ ಪಡ್ರಿ. ರೈಟ್? ಫಿಲಿಪಿಯನ್ಸ್ 4 ಚಾಪ್ಟರ್ 4 ವರ್ಸ್, 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳುತ್ತೇನೆ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅಗೇನ್ ಐ ವಿಲ್ ಸೇ ರಿಜಾಯ್ಸ್. ನೀವು ಸಂತೋಷ ಪಡಲಿಕ್ಕೆ ಹೇಳುವಂಥದ್ದು ದೇವರ ವಾಕ್ಯ, ಯಾವ ಮನುಷ್ಯನೇ ಹೇಳುವಂಥದ್ದಲ್ಲ. ಅಪೊಸ್ತಲ ಪೌಲ್ ಪವಿತ್ರಾತ್ಮನ ಒಂದು ಇನ್ಸ್ಪಿರೇಷನ್ನ ಮೂಲಕ ಈ ಒಂದು ಪತ್ರಿಕೆಯನ್ನು ಆತನು ಬರೀತಾನೆ. ರೈಟ್? ಸಂತೋಷ ಪಡಿ ಅಂತ ಹೇಳುವಾಗ ಅಪೊಸ್ತಲ ಪೌಲನ ಸ್ಥಿತಿ ಹೇಗಿತ್ತಂತ ಹೇಳಿದರೆ, ಈ ಪತ್ರಿಕೆಯನ್ನು ಆತನು ಬರೀತಿರುವಾಗ ಆತನು ಸೆರೆಮನೆಯಲ್ಲಿದ್ದಾನೆ. ರೈಟ್? ಸೆರೆಮನೆಯಲ್ಲಿದ್ದು ಆತನು ಈ ಪತ್ರಿಕೆಯನ್ನು ಆತನು ಬರೀತಾನೆ. ಕಂಡೀಷನ್ ಹೇಗೆ ಅಂತ ಹೇಳಿದರೆ, ರೋಮನ್ಸ್ ಆ ಸೆರೆಮನೆಯಲ್ಲಿ ಅನೇಕ ಶಿಕ್ಷೆಗಳಿವೆ. ಒಂದು ದೊಡ್ಡ ಒಂದು ಸ್ಟೇಡಿಯಮ್ಮಲ್ಲಿ ಜನರನ್ನು ಸೇರಿಸಿ ವಿನೋದ ಕೂಟ ಮಾಡಿ ಹಸಿದ ಸಿಂಹಗಳಿಗೆ ಒಬ್ಬ ಕೈದಿಯನ್ನು, ಒಬ್ಬ ಅಪರಾಧಿಯನ್ನು ಅಲ್ಲಿ ಬಿಡುವಂಥದ್ದು. ಇನ್ನೊಂದು ಶಿಕ್ಷೆ ಏನಾಗಿತ್ತು ಹೇಳಿದ್ರೆ, ಕುದಿಯುವ ಎಣ್ಣೆಯಲ್ಲಿ ಹಾಕುವಂಥದ್ದು. ಬೇರೆ ಬೇರೆ ಶಿಕ್ಷೆಗಳಿದ್ದವು. ಅಪೊಸ್ತಲ ಪೌಲ್ ಆಗ ಈ ಪತ್ರಿಕೆ ಬರೆಯುತ್ತಿರುವಾಗ ಅವನ ಮುಂದೆ ಅನೇಕರು ಹೋಗ್ತಾ ಇದ್ದಾರೆ, ಮರಣದಂಡನೆಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿಯೂ ಅವನು ಈ ಪತ್ರಿಕೆಯಲ್ಲಿ ಸುಮಾರು ಮೋರ್ ದೆನ್ 17 ಟೈಮ್ ಆತನು 4 ಚಾಪ್ಟರ್ ಇದೆ ಇದರಲ್ಲಿ ಬರೀತಾನೆ, ಸಂತೋಷ ಪಡ್ರಿ. ಓಕೆ,
3ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಸಂತೋಷ ಪಡ್ರಿ. 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ ನಾನು ಸಂತೋಷಿಸ್ತಾ ಇದ್ದೇನೆ. ರೈಟ್. 4ನೇ ಅಧ್ಯಾಯದಲ್ಲಿ ಸಂತೋಷ ಪಡ್ರಿ, ತಿರುಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಸಂತೋಷ ಪಡ್ರಿ. ಯಾವಾಗಲೂ ಸಂತೋಷ ಪಡ್ರಿ. ಎನಿ ಕಂಡೀಷನ್, ಎನಿ ಪರಿಸ್ಥಿತಿ ನಿಮ್ಮದಿರ್ಬೋದು. ಯಾವುದೇ ಪರಿಸ್ಥಿತಿ, ಯಾವುದೇ ಸವಾಲು, ಯಾವುದೇ ಚಾಲೆಂಜ್ ನಿಮ್ಮದಿರ್ಬೋದು, ಸಂತೋಷ ಪಡ್ರಿ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ನಾವು ಸಂತೋಷ ಪಡುವುದು ಪರಿಸ್ಥಿತಿಗಳು ಒಳ್ಳೆಯದಿದ್ದಾಗಲ್ಲ. ಪರಿಸ್ಥಿತಿಗಳು ಒಳ್ಳೆಯದಿದ್ದಾಗ ಸಂತೋಷ ಎಲ್ಲರೂ ಪಡ್ತಾರೆ. ರೈಟ್. ನಾವು ಸಂತೋಷ ಪಡಬೇಕಾದ್ರೆ ಏನಾದರೂ ಒಳ್ಳೆಯ ಸಂಗತಿ ನಮ್ಮ ಜೀವಿತದಲ್ಲಿ ಆಗಬೇಕು. ದರ್ ಇಸ್ ನಾಟ್ ಎ ಕ್ರಿಶ್ಚಾನಿಟಿ. ಕ್ರಿಶ್ಚಾನಿಟಿ ಅಂತ ಹೇಳಿದರೆ ವಿ ಆರ್ ನಾಟ್ ವಾಕ್ ಬೈ ಫೀಲಿಂಗ್, ವಿ ಆರ್ ನಾಟ್ ವಾಕ್ ಬೈ ಇಮೋಷನ್, ವಿ ಆರ್ ವಾಕ್ ಬೈ ಫೇತ್. ಓಕೆ. ಫೇತ್ ಅಂತ ಹೇಳಿದ್ರೆ ನಾವು ಬಾರ್ನ್ ಅಗೇನ್ ಆದದ್ದು ನಮ್ಮ ಆತ್ಮದಲ್ಲಿ, ನಮ್ಮ ಪ್ರಾಣದಲ್ಲಿ, ನಮ್ಮ ಶರೀರದಲ್ಲಿ ಅಲ್ಲ. ಸ್ಪಿರಿಚುವಲ್ ನಾಲೆಜ್ ಎಂಬುವಂಥದ್ದು, ನಮ್ಮ ಆತ್ಮ ಇರುವಂಥದ್ದು, ಅದು ಇಂದ್ರಿಯಗಳಿಗೆ ಮರೆಯಾಗಿದೆ. ಯು ಕೆನಾಟ್ ಫೀಲ್. ನಿನ್ನ ಒಳಗೆ ಪವಿತ್ರಾತ್ಮ ಇದ್ದಾನಂತ ನಿನಗೆ ಫೀಲ್ ಆಗೋದಿಲ್ಲ, ನಿನಗೆ ಕಾಣುವುದಿಲ್ಲ, ನಿನಗೆ ಈ ಕಿವಿಗೆ ಕೇಳುವುದು ಕೂಡ ಇಲ್ಲ ಅದರ ಶಬ್ದ. ರೈಟ್. ಈ ಕಿವಿಗೆ ಕೇಳಿ ನಾವು ನಡೆಯುವವರಲ್ಲ, ಈ ಕಣ್ಣುಗಳಲ್ಲಿ ನಾವು ನೋಡುವವರಲ್ಲ. ನೆಕ್ಸ್ಟ್ ನೋಡ್ಬೋದು, ಈ ಕಿವಿಗಳು ಕೇಳ್ಬೋದು, ಬಟ್ ನಿಮಗೆ ಸ್ಮೆಲ್ ಬರಲಿಲ್ಲ ಪವಿತ್ರಾತ್ಮ ನಿಮ್ಮ ಒಳಗಿದ್ದಾನಂತ. ನಿಮಗೆ ಟೇಸ್ಟ್ ಕೂಡ ಆಗೋದಿಲ್ಲ. ಓಕೆ. ನಿಮಗೆ ಸೆನ್ಸ್ ಕೂಡ ಆಗೋದಿಲ್ಲ. ಬಟ್ ವಿ ಬಿಲೀವ್. ರೈಟ್. ವಿ ಬಿಲೀವ್. ನಾವು ನಂಬುತ್ತೇವೆ. ನಂಬಲಿಕ್ಕೆ ಒಂದು ಆಧಾರ ಇದೆ. ಯಾವುದು? ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಆಧಾರದ ಮೇಲೆ ನಾವು ನಂಬುತ್ತೇವೆ. ನಂಬುವವರ ಹೊಟ್ಟೆಯ ಒಳಗಿಂದ, ಬೈಬಲ್ ಹೇಳ್ತದೆ, ಆತ್ಮದ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಈ ಸಂತೋಷ ಎಂಬುವಂಥದ್ದು ಆತ್ಮದ ಒಂದು ಗುಣ. ಓಕೆ. ನಿಮ್ಮ ಆತ್ಮದ ಒಂದು ರೀಕ್ರಿಯೇಟೆಡ್, ಹೊಸದಾಗಿ ಹುಟ್ಟಿದ ಆತ್ಮದ ಫಲ ಸಂತೋಷ ಎಂಬುವಂಥದ್ದು. ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ಆತ್ಮದ ಫಲ ಯಾವುದು? ಸಂತೋಷ. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ. ನೀವು ಓದಿದರೆ ನಿಮಗೆ ಸಿಗ್ತದೆ. ಗಲೇಷನ್ 5 ಚಾಪ್ಟರ್ 22 ವರ್ಸ್. ಗಲೇಷನ್ 5:22. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆ, ಇಂಥವುಗಳೇ. ರೈಟ್. ಶ್ರಮೆ ದಮೆ. ಬಟ್ ದ ಫ್ರೂಟ್ ಆಫ್ ದ ಸ್ಪಿರಿಟ್, ಫ್ರೂಟ್ಸ್ ಅಲ್ಲ, ಫ್ರೂಟ್ಸ್ ಅಲ್ಲ ಇಲ್ಲಿ, ಫ್ರೂಟ್ ಆಫ್ ದ ಸ್ಪಿರಿಟ್. ಹೇಳಿ, ಫ್ರೂಟ್ ಆಫ್ ದ ಸ್ಪಿರಿಟ್. ಈಗ ಕ್ವಶನ್, ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಲವ್. ರೈಟ್. ಇಲ್ಲಿ ಇಂಗ್ಲೀಷ್ನಲ್ಲಿ ಏನು ಹಾಕಿದ್ದಾರೆ ಅಂತ ಹೇಳಿದರೆ, ಇದು ಬರೆಯುವವರು ಬರೆದಿದ್ದಾರೆ, ದೊಡ್ಡ ಎಸ್ ಹಾಕಿದರೆ, ಅಲ್ಲಿ ಬರೆಯೋದು ಬಟ್ಟೆ ದೊಡ್ಡ ಎಸ್ ಹಾಕಿದರೆ ಅದು ಹೋಲಿ ಸ್ಪಿರಿಟ್ ಅಂತ, ಸ್ಮಾಲ್ ಎಸ್ ಹಾಕಿದರೆ ಅದು ಹ್ಯೂಮನ್ ಸ್ಪಿರಿಟ್ ಅಂತ. ಬಟ್ ಇಲ್ಲಿ ದೊಡ್ಡ ಎಸ್ ಇದೆ. ರೈಟ್. ಬಟ್ ಗ್ರೀಕಿನಲ್ಲಿ ಆತ್ಮಕ್ಕೆ ನ್ಯೂಮಾ ಅಂತ ಕರೀತಾರೆ. ಮೊದಲು ಕೂಡ ನಾನು ಪ್ರೀಚ್ ಮಾಡಿದ್ದೇನೆ. ನ್ಯೂಮಾ ಅಂದರೆ ಆತ್ಮ. ನ್ಯೂಮಾ. ಮ್ಯಾನ್ ಸ್ಪಿರಿಟ್, ಏಂಜಲ್ ಸ್ಪಿರಿಟ್, ಗಾಡ್ ಸ್ಪಿರಿಟ್ ಎಲ್ಲದಕ್ಕೆ ನ್ಯೂಮಾ ಅಂತ ಹೇಳ್ತಾರೆ. ಓಕೆ. ಇಲ್ಲಿ ಬರೆಯುವಾಗ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಬರೆಯಲಿಲ್ಲ, ಫ್ರೂಟ್ ಆಫ್ ದ ಸ್ಪಿರಿಟ್. ಫ್ರೂಟ್ ಆಫ್ ದ ಸ್ಪಿರಿಟ್ ಅಂತ ಹೇಳಿದರೆ ಇದು ಹೋಲಿ ಸ್ಪಿರಿಟ್ ಫ್ರೂಟ್ ಅಲ್ಲ, ನಮ್ಮ ರೀಕ್ರಿಯೇಟೆಡ್ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ಆತ್ಮದ ಫಲ. ಪಾಸ್ಟರ್, ಹೇಗೆ ಇದನ್ನು ನೀವು ಹೇಳ್ತೀರಿ?
ಓಕೆ, ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಆತನು ಮಾತಾಡಿದ 15ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ, ಗಾಸ್ಪಲ್ ಆಫ್ ಜಾನ್ 15 chapter 1 verse. I am the true wine and my father is the ವೈನ್ ಡ್ರೆಸ್ಸರ್. ಓಕೆ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರ. ಯೇಸು ಏನು ಹೇಳಿದ? ನಾನು ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ಓದಿಯಾ? ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು, ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡುತ್ತಾನೆ. ನೆಕ್ಸ್ಟ್, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ? ಫಲ ಕೊಡುವುದು ಯಾರು? ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರ್ರಿ. ಫಲ ಕೊಡುವುದು ಯಾರು? ನೀವು. ಓಕೆ, ನೆಕ್ಸ್ಟ್. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ಓಕೆ, ನೆಕ್ಸ್ಟ್. ಯಾವ ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಹಲ್ಲೆಲೂಯಾ. ಯೇಸು ಹೇಳಿದ, ನಾನು ದ್ರಾಕ್ಷ ಬಳ್ಳಿ, ನೀವೇನಾಗಿದ್ದೀರಿ? ಕೊಂಬೆ. ನನ್ನಲ್ಲಿ ನೆಲೆಗೊಂಡಿರುವ ಕೊಂಬೆ. ಹೇಳ್ರಿ, ನನ್ನಲ್ಲಿ ನೆಲೆಗೊಂಡಿರುವ ಕೊಂಬೆ. ದಟ್ ಮೀನ್ಸ್ ಯಾವ ದಿವಸ ಯೇಸು ನನಗೋಸ್ಕರ ಕುರುಜೆಯಲ್ಲಿ ಸತ್ತನು, ರಕ್ತವನ್ನು ಸುರಿಸಿದನು, ಹೂಣಲ್ಪಟ್ಟನು, 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನು ಎಂದು ನಾವು ಹೃದಯದಿಂದ ನಂಬಿದಾಗ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೆ. ಯಾರಾದರೂ ಕ್ರಿಸ್ತನಲ್ಲಿ ನೆಲೆಗೊಂಡರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಪೂರ್ವ ಸ್ಥಿತಿ ಹೋಯಿತು, ಈಗೋ ನೋಡು ಎಲ್ಲವೂ ನೂತನವಾಯಿತು. ನೂತನವಾದುದು ಯಾರು? ನನ್ನ ಆತ್ಮ. ಹಾಗಾದರೆ ಯೇಸು ಬಳ್ಳಿ ಆಗಿದ್ದಾನೆ, ನನ್ನ ಆತ್ಮ ಕೊಂಬೆ ಆಗಿದೆ. ದಟ್ ರಿಯಲ್ ಯು ಆರ್ ಬ್ರಾಂಚ್. ಹೇಳ್ರಿ, ಐ ಆಮ್ ದ ಬ್ರಾಂಚ್ ಆಫ್ ದ ಲಾರ್ಡ್. ಹೇಳಿ, ನಾನು ಕೊಂಬೆ ಆಗಿದ್ದೇನೆ, ಆತನು ದ್ರಾಕ್ಷ ಬಳ್ಳಿ ಆಗಿದ್ದಾನೆ. ದ್ರಾಕ್ಷ ಬಳ್ಳಿ ಮತ್ತು ಕೊಂಬೆ ಒಂದೇ ಆಗಿದೆ. ರೈಟ್? ಹೇಳ್ರಿ, ನನ್ನ ಆತ್ಮ ಕರ್ತನ ಆತ್ಮ ಒಂದೇ ಆತ್ಮ ಆಗಿದೆ. ಹೇಳ್ರಿ, ಕರ್ತನ ಆತ್ಮ ಬಳ್ಳಿ ಆಗಿದ್ದಾನೆ, ನನ್ನ ಆತ್ಮ ಕೊಂಬೆ ಆಗಿದೆ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಕೊಂಬೆ ಆಗಿದ್ದೇನೆ. ಹಲೋ, ಫಲ ಕೊಡುವಂಥದ್ದು ಬಳ್ಳಿಯ ಕೊಂಬೆಯ? ಕಮಾನ್, ಮಾತಾಡಿ. ಫಲ ಕೊಡುವಂಥದ್ದು ಕೊಂಬೆಯ ಬಳ್ಳಿಯ? ಕೊಂಬೆ. ದ್ರಾಕ್ಷ ಬಳ್ಳಿ ಕೊಂಬೆಯಲ್ಲಿ. ದಟ್ ಮೀನ್ಸ್ ಫ್ರೂಟ್ ಆಫ್ ದ ಸ್ಪಿರಿಟ್ ಅಂದರೆ ನಿಮ್ಮ ಆತ್ಮದ ಫಲ. ನಿಮ್ಮ ಆತ್ಮ ದೇವರ ಆತ್ಮನಿಗೆ ಹುಟ್ಟಿದೆ, ರೀಕ್ರಿಯೇಟೆಡ್. ರೈಟ್? ಅದಕ್ಕೋಸ್ಕರ ಸಂತೋಷ ಪಡುವುದಂತ ಹೇಳಿದರೆ ನಿಮ್ಮ ಆತ್ಮದಲ್ಲಿ ಹೊಸ ಸ್ವಭಾವವಿದೆ. ಗಾಡ್ಸ್ ಓನ್ ನೇಚರ್, ಸ್ವಭಾವ ನಿಮ್ಮ ಆತ್ಮದಲ್ಲಿ ವರ್ಗಾವಣೆ ಆಗಿದೆ. ಯು ಮಸ್ಟ್ ಬೈ ಫೇತ್ ಹೇಳಬೇಕು, ಐ ವಿಲ್ ರಿಜಾಯ್ಸ್. ರಿಜಾಯ್ಸ್ ಅಂತ ಹೇಳುತ್ತಿರುವಾಗ ನೀವು ಅಂತರದಲ್ಲಿ ಎದ್ದೇಳುತ್ತೀರಿ. ಹಲ್ಲೆಲೂಯಾ. ನೀವು ಹೇಳುತ್ತೀರಿ ಮಾತ್ರ ಅಲ್ಲ, ನೀವು ಪರಿಸ್ಥಿತಿಗಳ ಮೇಲೆ ಡಾಮಿನೇಟ್ ಮಾಡುತ್ತೀರಿ, ಪರಿಸ್ಥಿತಿಗಳ ಮೇಲೆ ಆಳುತ್ತೀರಿ.
ದೇವರಾತ್ಮ ನಿಮ್ಮ ಮೂಲಕ ಆತ ನೀವು ಹೇಳುವಾಗ ಮ್ಯಾನಿಫೆಸ್ಟ್ ಆಗುತ್ತಾನೆ. ನದಿಗಳು ನಿಮ್ಮ ಮೂಲಕ ಉಕ್ಕಿ ಹರಿಯುತ್ತವೆ. ಯೇಸು ಹೇಳಿದ, ನನ್ನಲ್ಲಿ ಇದ್ದು ಅಂದರೆ ಕ್ರಿಸ್ತನಲ್ಲಿ ಇದ್ದು ಬಾರ್ನ್ ಅಗೇನ್ ಆಗಿ ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಬೆಂಕಿಯಲ್ಲಿ ಹಾಕ್ತಾರೆ ಉಂಟಾ? ಇಲ್ಲ. ನನ್ನಲ್ಲಿ ಇಲ್ಲದ ಕೊಂಬೆಗಳು ಬೆಂಕಿಯಲ್ಲಿ ಹಾಕೋದು. ನನ್ನಲ್ಲಿ ಇದ್ದು ಫಲ ಕೊಡದಿರುವ ಕೊಂಬೆಯನ್ನು ತೆಗಿತಾರೆ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರ ಸಂಪಾದನೆ ಆಗಿದ್ದಾನೆ. ಹಲೋ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಾಯಕ್ಕೆ ಕೊಡಲ್ಪಟ್ಟವರು. ನೀವು ಫಲ ಕೊಡುವಂಥ ಪ್ಲೇಸಲ್ಲಿ ದೇವರಿಡ್ತಾನೆ. ನೀವು ಕ್ರಿಸ್ತನ ದೇಹದಲ್ಲಿ ನಿಮ್ಮನ್ನು ಇಡಲಿಕ್ಕೆ ಆಗುವುದಿಲ್ಲ. ಕ್ರಿಸ್ತನ ದೇಹದಲ್ಲಿ ದೇವರು ತನಗೆ ಸರಿಯಾದ ಸ್ಥಳದಲ್ಲಿ ಆ ಕೊಂಬೆಯನ್ನು ದೇವರು ಇಡ್ತಾನೆ. ಒಂದು ಸ್ಥಳದಲ್ಲಿ ಫಲ ಕೊಡದಿದ್ದರೆ ಇನ್ನೊಂದು ಸ್ಥಳದಲ್ಲಿ ಇಡ್ತಾನೆ. ಹಲೋ, ಬಟ್ ದೇವರು ಎಕ್ಸ್ಪೆಕ್ಟ್ ಮಾಡುತ್ತಾನೆ ಆ ಕೊಂಬೆ ಫಲ ಕೊಡಬೇಕು. ಹಲ್ಲೆಲೂಯಾ. ಒಂದು ಸ್ಕೂಲಲ್ಲಿ ಮಕ್ಕಳು 50 ಮಕ್ಕಳಿದ್ದಾರೆ, ಒಬ್ಬ ಬಡ್ಡ ಇದ್ದಾನೆ. ಒಳ್ಳೆ ಟೀಚರ್ ಏನು ಮಾಡ್ತಾರೆ, ಆ ಬಡ್ಡನನ್ನು ಹುಷಾರಿದ್ದ ಹುಡುಗನ ಹತ್ರ ಕುತ್ಕೊಳಿಸ್ತಾರೆ. ಕೆಲವರು ನೆಗೆಟಿವ್ ಆಲೋಚನೆ ಮಾಡಿ ಇವನು ಬಡ್ಡ ಆಗ್ಬೋದು ಅಂತ ಅನಿಸುವವರಿದ್ದಾರೆ. ಹಲ್ಲೆಲೂಯಾ. ಮತ್ತು ಪಾಸಿಟಿವ್ ಟೀಚರ್ ಏನು ಮಾಡ್ತಾನೆ ಅಂತೇಳಿ ಇವನ್ ನಮ್ಮ ಮುಖಾಂತರ ಅವನು ಕಲೀಲಿ ಅಂತ ಕನೆಕ್ಟ್ ಮಾಡಿಬಿಡ್ತಾರೆ. ದೇವರು ನಮ್ಮ ಜೀವಿತದಲ್ಲಿ ರೈಟ್ ಆದ ವ್ಯಕ್ತಿಗಳನ್ನು ರೈಟ್ ಆದ ಸಮಯದಲ್ಲಿ ರೈಟ್ ಆದ ಪರ್ಪಸ್ಗೆ ಕನೆಕ್ಟ್ ಮಾಡ್ತಾನೆ. ನಮ್ಮನ್ನು ಅಲ್ಲಿ ಕನೆಕ್ಟ್ ಮಾಡ್ತಾನೆ. ನೀನು ಫಲ ಕೊಡಬಹುದು. ಹಲ್ಲೆಲೂಯಾ. ಜ್ಞಾನಿಯ ಒಡನಾಡಿ ಅವನಿನ್ನೂ ಜ್ಞಾನಿಯಾಗುತ್ತಾನೆ. ಜ್ಞಾನಹೀನರ ಒಡನಾಟ ಏನಾಗ್ತದೆ? ಸಂಕಟ. ಅವನಿಗೆ ಬ್ಲೈಂಡ್ನೆಸ್ ಬಂದದ್ದು ಗೊತ್ತೇ ಆಗುವುದಿಲ್ಲ. ದೇವರು ಎಕ್ಸ್ಪೆಕ್ಟ್ ಮಾಡುತ್ತಾನೆ ನೀವೆಲ್ಲರೂ ಫಲ ಕೊಡಬೇಕು. ನೆಕ್ಸ್ಟ್ ಹೇಳ್ತೇವೆ, ಫಲ ಕೊಡುವ ಕೊಂಬೆ ಅಲ್ಲೇ ನಿಲ್ಲುವುದಿಲ್ಲ, ಅವನು ಇನ್ನೊಂದು ಲೆವೆಲಿಗೆ ಹೋಗ್ತಾನೆ. ಹೆಚ್ಚು ಫಲ ಕೊಡುವ ಹಾಗೆ ಆ ಕೊಂಬೆಯನ್ನು ಶುದ್ಧೀಕರಿಸ್ತಾರೆ. ಹೇಗೆ ಶುದ್ಧೀಕರಿಸುವುದು? ಮೋರ್ ರೆವಲೇಷನ್. ಹಲ್ಲೆಲೂಯಾ. ಎವ್ರಿ ಟೈಮ್ ನಿಮ್ಮ ಮೈಂಡಲ್ಲಿದ್ದ ಕತ್ತಲೆ ಹೋಗಬೇಕಾದ್ರೆ ಟ್ರುತ್ ಒಳಗೆ ಹೋಗಬೇಕು, ಬೆಳಕು ಒಳಗೆ ಹೋಗಬೇಕು. ಹೆಚ್ಚು ಫಲ ಕೊಡುವ ಹಾಗೆ ಆ ಕೊಂಬೆಗಳನ್ನು ಶುದ್ಧೀಕರಿಸ್ತಾರೆ. ಹೇಗೆ ಶುದ್ಧೀಕರಿಸುವುದು? ನಾನು ಮಾತಾಡಿದ ಮಾತುಗಳಲ್ಲೇ ಬೇರೆ ಉಪಾಯ ಇಲ್ಲ ಶುದ್ಧೀಕರಿಸಲಿಕ್ಕೆ. ಓನ್ಲಿ ಥ್ರೂ ದ ವರ್ಡ್. ಯೇಸು ಹೇಳಿದ, ನಾನು ಹೇಳಿದಲ್ಲ. ಬೇರೆ ಯಾವ ರೀತಿಯಲ್ಲಿ ಚಾಬುಕಲ್ಲಿ ಮೊಣಕಾಲಕ್ಕೆಲ್ಲ ಅಥವಾ ಉಪ್ಪಿನ ಮೇಲೆ ಮೊಣಕಾಲಕ್ಕೆಲ್ಲ. ನೆಕ್ಸ್ಟ್ ಹೇಳ್ತದೆ, ಹೇಳ್ರಿ, ಫಲ ಕೊಡದಿರುವ ಕೊಂಬೆ, ಫಲ ಕೊಡುವ ಕೊಂಬೆ, ಹೆಚ್ಚು ಫಲ ಕೊಡುವ ಕೊಂಬೆ, ಬಹಳ ಫಲ ಕೊಡುವ ಕೊಂಬೆ. ನೀವು ಆಲೋಚನೆ ಮಾಡ್ರಿ, ನೀವು ಯಾವ ಕೊಂಬೆ ಆಗಿದೆ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ರಿ. ಜಸ್ಟ್ ಥಿಂಕ್, ನೀವು ಯಾವ ಕೊಂಬೆ ಆಗಿದ್ದೀರಿ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ. ಹಲೋ, ಇದ್ದೀರಾ ಇಲ್ಲಿ? ನೀವು ಫಲ ಕೊಡದಿರುವ ಕೊಂಬೆ ಆಗಿದ್ದೀರಾ? ಫಲ ಕೊಡದಿರುವ ಕೊಂಬೆ ಅದು ರಿಲೀಜಿಯಸ್ ವ್ಯಕ್ತಿ. ರಿಲೀಜಿಯಸ್ ವ್ಯಕ್ತಿ ಧಾರ್ಮಿಕ ವ್ಯಕ್ತಿ, ರೈಟ್? ನೀವು ಯಾವ ಕೊಂಬೆ ಆಗಿದ್ದೀರಿ ನಿಮ್ಮ ಬಗ್ಗೆ ಆಲೋಚನೆ ಮಾಡಿರಿ. ದೇವರು ಎಕ್ಸ್ಪೆಕ್ಟ್ ಮಾಡುತ್ತಾನೆ ನೀವು ಬಹಳ ಫಲ ಕೊಡಬೇಕು. ಪ್ರತಿಯೊಬ್ಬ ಕೊಂಬೆಯನ್ನು ದೇವರು ಅಪಾಯಿಂಟ್ ಮಾಡಿದ್ದಾನೆ, ಬಹಳ ಕೊಂಬೆ. ಆ ಹೇಗೆ ಫಲ ಕೊಡಬೇಕು ಅದು ಅವನ ಮೇಲೆ ಡಿಪೆಂಡ್ ಆಗಿದೆ. ಅಕಾರ್ಡಿಂಗ್ ಟು ಯುವರ್ ಮೆಚೂರಿಟಿ ದೇವರು ನಿನಗೆ ಗೈಡ್ ಮಾಡುತ್ತಾನೆ. ಫಲ ಕೊಡುವುದೇ ಇಲ್ಲ ಅಂತ ಹೇಳಿದ್ರೆ ಫಲ ಕೊಡುವ ಹಾಗೆ ಮಾಡುತ್ತಾನೆ. ಫಲ ಕೊಟ್ಟ ನಂತರ ಅಲ್ಲೇ ನಾನು ನಿಲ್ತೇನೆ ಅಂತ ಹೇಳಲಿಕ್ಕೆ ಬಿಡುವುದಿಲ್ಲ. ಹೆಚ್ಚು ಫಲ ಕೊಡುವ ಹಾಗೆ ಅವನಿಗೆ ಶುದ್ಧೀಕರಿಸ್ತಾನೆ.
ಹೆಚ್ಚು ಫಲ ಕೊಟ್ಟವನಿಗೆ ಅವನ ಲೆವೆಲೇ ಬೇರೆ, ಅವನು ಬಹಳ ಲಿಮಿಟ್ಲೆಸ್ ಫ್ರೂಟ್. ರೈಟ್? ಆ ಒಂದು ಕರೆಗೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ಪಕ್ಕದವರಿಗೆ ಆ ಒಂದು ಕರೆಗೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ಮೇ ಬಿ ಯಾರು ನೀವು ಕೂತ್ಕೊಂಡಿದ್ದೀರಿ ನೋಡಿ, ಯು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಬಾರ್ನ್ ಅಗೇನ್ ಆದ ವ್ಯಕ್ತಿ, ಪ್ರತಿಯೊಬ್ಬ ವ್ಯಕ್ತಿ ಆತನು ಕ್ರಿಸ್ತನ ಕೊಂಬೆ ಆಗಿದ್ದಾನೆ. ಬಟ್ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳ್ರಿ. ಅನೇಕ ಸುಳ್ಳು ಲಿಮಿಟೇಷನ್ಗಳು ಅಥವಾ ನಿಮ್ಮನ್ನು ಸ್ಟಾಪ್ ಮಾಡಿರ್ಬೋದು. ಬಟ್ ಸತ್ಯ ಹೇಳುತ್ತದೆ ನೀವು ಬಹಳ ಫಲ ಕೊಡಬೇಕು. ಯಾವಾಗ ಸತ್ಯ ಬರುತ್ತದೆ, ಮೆಂಟಲ್ ಲಿಮಿಟೇಷನ್ಗಳು ಬಿಟ್ಟು ಹೋಗುತ್ತವೆ. ಮೆಂಟಲ್ ಲಿಮಿಟೇಷನ್ಗಳು ನಿಮ್ಮನ್ನು ಸ್ಟಾಪ್ ಮಾಡಬಹುದು, ಬಟ್ ಟ್ರುತ್ ನಿಮ್ಮನ್ನು ಏನು ಮಾಡುತ್ತದೆ, ಆ ಎಲ್ಲ ಸ್ಟ್ರಾಂಗ್ ಹೋಲ್ಡ್ಗಳನ್ನು ಕಳಚಿ ಬಿಡುವಂತೆ ಮಾಡುತ್ತದೆ. ಹಲ್ಲೆಲೂಯ. ಒಂದು ಹೊಳೆಯುವ ಬಲ್ಬಿಗೆ ಒಂದು ಕಪ್ಪು ಬಟ್ಟೆ ಕಟ್ಟಿದರೆ ಏನಾಗ್ತದೆ? ಸೈತಾನನ ಪ್ರತಿಯೊಂದು ಸುಳ್ಳು ಹೊರಗಿನಿಂದ ಬಂದು ಮೈಂಡಲ್ಲಿ ಮಾತಾಡುವಂಥದ್ದು ಕಪ್ಪು ಬಟ್ಟೆ ಇದ್ದ ಹಾಗೆ. ಅದು ನಿಮ್ಮ ಒಳಗಿನ ಮನುಷ್ಯ ಪ್ರಜ್ವಲಿಸಿದ ಹಾಗೆ ಅದು ಸುಳ್ಳು ಬಂದು ನಿಮ್ಮ ತಲೆಯ ಮೇಲೆ ಕೂತ್ಕೊಳ್ತದೆ. ಆ ಸುಳ್ಳುಗಳನ್ನು ರಿಜೆಕ್ಟ್ ಮಾಡುವಂಥದ್ದು ಆತನ ವಾಕ್ಯದ ಮೂಲಕ. ನಾನು ಮಾತಾಡಿದ ಮಾತುಗಳಿಂದ ನೀವೇನಾಗಿದ್ದೀರಿ? ಶುದ್ಧರಾಗಿದ್ದೀರಿ. ಹೇಳ್ರಿ, ಐ ಆಮ್ ಎ ಸ್ಪಿರಿಟ್. ಹೇಳಿ, ನಾನು ಆತ್ಮ ಸ್ವರೂಪಿಯಾಗಿದ್ದೇನೆ. ನನ್ನಲ್ಲಿ ಆತ್ಮ ಇರುವುದಲ್ಲ, ನಾನೇ ಆತ್ಮ. ಹೇಳ್ರಿ, ನಾನು ಪ್ರೀತಿ ಸ್ವರೂಪಿ. ಹೇಳಿ, ನಾನು ಕ್ರಿಸ್ತನಲ್ಲಿ ಸಂತೋಷಿಸುವನಾಗಿದ್ದೇನೆ. ಐ ವಿಲ್ ರಿಜಾಯ್ಸ್. ಕಮ್ ಆನ್, ಹೇಳಿ, ಐ ವಿಲ್ ರಿಜಾಯ್ಸ್. ರಿಜಾಯ್ಸ್. ಹಾ 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 ಹಾ, ಕಮ್ ಆನ್, ರಿಜಾಯ್ಸ್. ರೋಷಕೆ ಮಲಕಶ, ರಿಜಾಯ್ಸ್. ತಿರುಗಿ ನಿಮಗೆ ಹೇಳ್ತಾ ಇದ್ದೇನೆ, ಸಂತೋಷ ಪಡ್ರಿ. ನಿಮಗೆ ಗೊತ್ತಾ, ಯಾವಾಗ ನೀವು ಸಂತೋಷ ಪಡುತ್ತೀರಿ, ನಿಮ್ಮ ಒಳಗಿನ ಮನುಷ್ಯನು ಬಲಾಢ್ಯನಾಗುತ್ತಾನೆ. ಯಾವಾಗ ಸಂತೋಷ ಪಡುತ್ತೀರಿ, ನೀವು ಒಳಗಿಂದ ಉಕ್ಕಲಿಕ್ಕೆ ಪ್ರಾರಂಭವಾಗುತ್ತೀರಿ. ಹಾ, ರೋಷಕೆ ಬಾಬಾ. ಪ್ರೇರೆ, ಪವಿತ್ರಾತ್ಮನು ಬಂದು ನಿಮಗೆ ಏನು ಮಾಡುವುದಿಲ್ಲ. ನೀವು ವರ್ಡ್ಗೆ ರೆಸ್ಪಾನ್ಸ್ ಕೊಡಬೇಕು, ಒಳಗಿನ ಮನುಷ್ಯನನ್ನು ಎಬ್ಬಿಸಬೇಕು ಅಷ್ಟೇ. ಯು ಮಸ್ಟ್ ಆಕ್ಟ್. ವಾಕ್ಯವನ್ನು ಕೇಳುವವರು ಮಾತ್ರ ಆಗಬೇಡ್ರಿ, ಅದನ್ನು ಏನು ಮಾಡ್ರಿ, ಮಾಡುವವರಾಗಿರಿ. ಫೈತ್ ಅಂದ್ರೆ ಏನು? ದೇವರ ವಾಕ್ಯಕ್ಕೆ ನಿಮ್ಮ ಹ್ಯೂಮನ್ ಸ್ಪಿರಿಟ್ ಇದೆ ನೋಡಿ, ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು. ಎಸ್ ಲಾರ್ಡ್, ಐ ಬಿಲೀವ್. ಹಾ, ದೇವರ ವಾಕ್ಯ ಹೇಳ್ತಿದೆ, ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಿಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಗಾಯಗಳಿಂದ ನಿಮಗೆ ಗುಣವಾಯಿತು. ಆ ವರ್ಡ್ ನಿಮ್ಮ ಆತ್ಮಕ್ಕೆ, ಆ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸಿದಾಗ, ಆ ವಾಕ್ಯಕ್ಕೆ ನೀವು ಫೇತ್ ಅಲ್ಲಿ, ಆತ್ಮದಲ್ಲಿ ಪ್ರತಿಕ್ರಿಯೆ ಕೊಡುವಾಗ, ಹಾ, ನಿಮ್ಮ ಆತ್ಮ ಹೇಳ್ತದೆ. ರಿಯಲ್ ಯು ಹೇಳ್ತೀರಿ. ಆಗ ನಿಮ್ಮ ಮೈಂಡ್ ನಿಮ್ಮ ಆತ್ಮದ ಕಂಟ್ರೋಲ್ ಅಲ್ಲಿ ಬರುತ್ತದೆ. ಸ್ಟೇರಿಂಗ್ ಕಂಟ್ರೋಲ್ ಅಲ್ಲಿ ಬಂದಾಗ ಇಡೀ ಬಾಡಿ ಕಂಟ್ರೋಲಿಗೆ ಬರುತ್ತದೆ. ಸಂತೋಷ ಪಡಲಿಕ್ಕೆ ಫ್ರೀ, ಅದಕ್ಕೆ ಏನು ಕೊಡಲಿಕ್ಕಿಲ್ಲ. ರಿಜಾಯ್ಸ್. ನೀವು ಸಂತೋಷ ಪಡುವಾಗಲೇ ಅನೇಕ ಸಮಸ್ಯೆಗಳು ಪರಿಹಾರ ಆಗಿ ಹೋಗ್ತದೆ. ಸೈತಾನಿಗೆ ತುಂಬ ನಷ್ಟ ಆಗ್ತದೆ. ಅವನ ಯಾವ ವೆಪನ್ ಕೂಡ ನಡೆಯುವುದಿಲ್ಲ. ಅವನ ವೆಪನ್ ಏನಾದರೂ ವರ್ಕ್ ಆಗಬೇಕಂತ ಹೇಳಿದರೆ ಯಾರನ್ನೂ ಎಬ್ಬಿಸಿಕೊಂಡು ಅವೆಂಚನೆ ತೆಲ್ಪು ನಾವೆಂಚನೆ ಸಂತೋಷ, ಆ ಮಾತು ಕೇಳುವಾಗ ಅಕ್ಸೆಪ್ಟ್ ಮಾಡಿದರೆ ಪುನಃ ಒಳಗಿನವನು ಕೂತ್ಕೊಳ್ತಾನೆ. ಡಿಸ್ಕರೇಜ್ಮೆಂಟ್ ಇಸ್ ಎ ಸ್ಪಿರಿಟ್. ರೈಟ್? ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಕಿವಿಗಳನ್ನು ಬಂದ್ ಮಾಡಬೇಕು. ಸ್ಪಿರಿಚುವಲಿ ಗ್ರೋ ಆಗಬೇಕಂದ್ರೆ ಮೊದಲು ಏನು ಮಾಡಬೇಕು? ಕಿವಿಗಳನ್ನು ಬಂದ್ ಮಾಡಬೇಕು. ಜಾಸ್ತಿ ಕಿವಿ ಓಪನ್ ಇರುವ ವ್ಯಕ್ತಿ ಲೋಕಕ್ಕೆ ಅವನು ಜಾಸ್ತಿ ಆತ್ಮಿಕವಾಗಿ ಬೆಳೆಯುವುದಿಲ್ಲ. ಅವನು ಮುಂದೆ ಹೋಗಲಿಕ್ಕೆ ಕೂಡ ಆಗೋದಿಲ್ಲ. ನಿನಗೆ ಜೀವಿತದಲ್ಲಿ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಮೊದಲು ನಿನ್ನ ಕಿವಿಗಳನ್ನು ಬಂದ್ ಮಾಡಬೇಕು. ರೈಟ್? ಕಿವಿಗಳು ಕೇವಲ ತೆರೆಯಬೇಕು ದೇವರ ವಾಕ್ಯಕ್ಕೆ.
ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ದೇವರು ನಿಮ್ಮ ಆತ್ಮಿಕವಾಗಿ ಉತ್ತೇಜನ ಪಡಿಸಲಿಕ್ಕೆ ಕೆಲವು ಜನರನ್ನು ಇಟ್ಟಿದ್ದಾನೆ. ಸೈತಾನನು ಕೆಲವು ಜನರನ್ನು ಇಟ್ಟಿದ್ದಾನೆ ನಿಮ್ಮನ್ನು ಆತ್ಮಿಕವಾಗಿ ಡಿಸ್ಕರೇಜ್ಮೆಂಟ್ ಮಾಡಲಿಕ್ಕೆ. ಹೌದು, ನಿಮಗೊತ್ತಿಲ್ಲ. ಸಡನ್ಲಿ ಮಾತಾಡಿಬಿಡ್ತಾರೆ. ಓ ಫುಲ್ ನೀವು ಇಲ್ಲಿಂದ ಬುಗ್ಗಾದವರು ಪುಕ್. ಅದಕ್ಕೆ ಯಾವಾಗಲೂ ಫೇತಲ್ಲಿ ಮಾತಾಡಬೇಕು. ತಂದೆ, ಯೇಸುವಿನ ನಾಮದಲ್ಲಿ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನೀನು ನನಗೆ ಕನೆಕ್ಟ್ ಮಾಡುತ್ತೀಯ. ಐ ಬಿಲೀವ್ ಆ್ಯಂಡ್ ರಿಸೀವ್ ದೆಮ್. ನಾನು ವೆಲ್ಕಮ್ ಮಾಡುತ್ತೇನೆ. ನೀನು ಅದನ್ನು ನಂಬುವಾಗ ಕಾಣದ ಲೋಕದಲ್ಲಿರುವ ದೇವದೂತರು ಅದೇ ವ್ಯಕ್ತಿಗಳನ್ನು ನಿಮ್ಮ ಬಳಿಗೆ ಕರ್ಕೊಂಡು ಬರುತ್ತಾರೆ. ಯು ವಿಲ್ ಟಾಕ್ ಸ್ಪಿರಿಚುವಲ್ ಟಾಕ್. ಯು ವಿಲ್ ಟಾಕ್ ಸ್ಪಿರಿಚುವಲ್ ಟಾಕ್. ನೀವು ಆತ್ಮಿಕ ವಿಷಯಗಳನ್ನು ಮಾತಾಡುತ್ತೀರಿ. ನನ್ನಿಂದ ಅವನು ಉತ್ತೇಜನಗೊಳ್ಳುತ್ತಾನೆ, ಅವನಿಂದ ನಾನು ಉತ್ತೇಜನಗೊಳ್ಳುತ್ತೇನೆ, ಇಬ್ಬರು ಉತ್ತೇಜನಗೊಂಡು ಬೆಳೆಯುತ್ತೇವೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ನನ್ನ ನಂಬಿಕೆಯಿಂದ ನಿಮ್ಮದು, ನಿಮ್ಮ ನಂಬಿಕೆಯಿಂದ ನನ್ನದು ಬೆಳೆಯುವಂಥದ್ದಾಗಿದೆ. ಉತ್ತೇಜನ ಹೊಂದುತ್ತೇವೆ. ಮರಿಯಳಿ ಹೋಗಿ ಇಮ್ಮಿಡಿಯೇಟ್ಲಿ ಭೇಟಿಯಾದದ್ದು ಯಾರ್ಯಾರಿಗೆ ಭೇಟಿ ಆಗಲಿಲ್ಲ. ಹೋಗಿ ಶ್ರೀದ ಎಲಿಜಬೆತ್ಗೆ ಭೇಟಿಯಾದಳು. ಎಲಿಜಬೆತ್ ಫೇತನ್ನು ಆಕ್ಟ್ ಮಾಡಿದವಳು. ಎಲಿಜಬೆತ್ನ ಗರ್ಭದಲ್ಲಿ ಒಂದು ಮಗು ಇದೆ, 6 ತಿಂಗಳ ಮಗು. ಹೋಗಿ ಮರಿಯಳು ಹೋಗಿ ವಂದನೆ ಹೇಳಿದಳು. ಆ ವಂದನೆಯನ್ನು ಕೇಳುತ್ತಿರುವಾಗಲೇ ಆಕೆಯ ಗರ್ಭದಲ್ಲಿರುವ ಕೂಸು ಹಾರಾಡಿತು. ಇಮ್ಮಿಡಿಯೇಟ್ಲಿ ಪ್ರವಾದನ ವಚನಗಳು ಬಂದವು. ನಂಬಿದವಳಾದ ನೀನು ಧನ್ಯಳು. ಹಲ್ಲೆಲೂಯ. ಕೇಳ್ತಾ ಇದ್ದೀರಾ? ರೈಟ್ ಆದ ವ್ಯಕ್ತಿಗಳು ನಿಮ್ಮ ಹತ್ತಿರ ಬರುವಾಗ ನಿಮ್ಮ ಒಳಗಿನ ಮನುಷ್ಯ ಹಾರಾಡಲಿಕ್ಕೆ ಪ್ರಾರಂಭವಾಗ್ತಾನೆ. ಕೆಲವರು ಬಂದು ಮಾತಾಡಿದ ಒಳಗೆ ಅವನು ಮಲಗ್ತಾನೆ. ಹಾರಾಡೋದು ಬಿಡಿ. ಯಾಕೆ? ಮರಿಯಳು ಫೇತ್ನ ವ್ಯಕ್ತಿ. ಮರಿಯಳು ಫೇತನ್ನು ಆಕ್ಟ್ ಮಾಡಿದ್ದಾಳೆ. ಟೀನೇಜರ್, ರೈಟ್? ಫೇತನ್ನು ಆಕ್ಟ್ ಮಾಡಿದ್ದಾಳೆ. ದೇವದೂತನ ಬಂದ ಮಾತನ್ನು ಕೇಳಿದಾಳೆ. ದೇವರ ಬಾಯಿಂದ ಹೊರಡುವ ಯಾವ ಮಾತು ಕೂಡ ನಿಷ್ಫಲವಾಗುವುದಿಲ್ಲ. ಆ ಮಾತನ್ನು ನಂಬಿದಾಳೆ. 6 ತಿಂಗಳ ಹಿಂದೆ ಎಲಿಜಬೆತ್ತಳು ಈ ಮಾತನ್ನು ನಂಬಿದಾಳೆ ಅಂತ ಗಬ್ರಿಯಲ್ ಹೇಳ್ತಾನೆ. ನಿನ್ನ ಬಂಧು ಇದ್ದಾಳಲ್ಲ ಎಲಿಜಬೆತ್ತಳು, ಈಗ 6 ತಿಂಗಳು ಗರ್ಭಿಣಿ. ಸೀದಾ ಹೋಗ್ತಾಳೆ ಫೇತ್ ವ್ಯಕ್ತಿ ಹತ್ರ ಮೀಟ್ ಆಗಲಿಕ್ಕೆ. ಇಮ್ಮಿಡಿಯೇಟ್ಲಿ ಒಂದು ಪ್ರೈಸ್ ಲಾರ್ಡ್ ಶಾಲೋಮ್ ಹೇಳುವಾಗ ಆ ಸ್ವರ ಕೇಳುತ್ತಲೇ ವಾವ್, ಎಲಿಜಬೆತ್ತಳ ಗರ್ಭದಲ್ಲಿದ್ದ ಮಗು ಹಾರಾಡಿತು. ಎಲಿಜಬೆತ್ತಳು ಪವಿತ್ರಾತ್ಮ ಭರಿತಳಾದಳು. ಶಿ ವಾಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಯಾವ ವ್ಯಕ್ತಿ ಪವಿತ್ರಾತ್ಮ ಭರಿತನಾಗುತ್ತಾನೆ ಅವನ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ, ಉತ್ತೇಜನದ ಮಾತುಗಳು ಹೊರಡುತ್ತವೆ. ಸ್ಟಾರ್ಟ್ ಆಯಿತು ಪ್ರವಾದನೆ ಮಾಡಲಿಕ್ಕೆ. ಸ್ಟಾರ್ಟ್ ಆಯಿತು. ಎಲಿಜಬೆತ್ತಳು ಸ್ಟಾರ್ಟ್ ಮಾಡಿದಳು ಪ್ರವಾದನೆ ಹೊಡಿಲಿಕ್ಕೆ. ಒಂದೊಂದೇ ಈಚೆಂದ ಮರಿಯಳು ಎದ್ದಳು, ಅವಳಿಗೆ ಮಾತಾಡಿದಳು. See, this is the fellowship. ದೇವರು ನಿಮಗೋಸ್ಕರ ಜನರನ್ನು ಇಟ್ಟಿದ್ದಾನೆ ಫೆಲೋಶಿಪ್ ಮಾಡಲಿಕ್ಕೆ. ಹಲ್ಲೆಲೂಯಾ. ಕೆಲವರು ಆತ್ಮಪ್ರೇರಿತರಾಗಿ ಮಾತಾಡೋದಿಲ್ಲ, ಕೆಲವರು ಲೋಕಪ್ರೇರಿತರಾಗಿ ಮಾತಾಡಿದ. ಹೌದಾ ನಿಂಗೆ ಅಂಚ ಬಾತೂರ್ನ ಅವು ಹಾರಾಡೋಣ ಬಣ್ಣ ಹೆಚ್ಚಿ ನಾವು ಕೇಳ್ತಾ ಇದೆಯಾ? ಇದಕ್ಕೆ ಎಡೆನೇ ಇರುವುದಿಲ್ಲ. ಯಾವಾಗ ನೀವು ಆತ್ಮದಲ್ಲಿ ಉತ್ತೇಜನಗೊಳ್ತೇನೆ, ಲೋಕದ ಸಂಗತಿ, ಲೋಕದ ನೆಟ್ವರ್ಕ್ಗೆ ಕಟ್ ಆಗ್ತದೆ. ಹೌದು, ನಿಮ್ಗೆ ಯಾವುದು ನೆನಪಿರುವುದಿಲ್ಲ. ಯಾವಾಗ ಈ ನೆಟ್ವರ್ಕ್ ಕಟ್ ಆಗ್ತದೆ, ಸಂಗತಿಗಳು ಸೆಟಲ್ ಆಗ್ತವೆ. ಹೌದು, ದೇರ್ ಇಸ್ ಎ ಕನೆಕ್ಷನ್. ವರಿ, ಫಿಯರ್, ಡೌಟ್ಗೆ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇದೆ.
ಬಟ್ ಸಂತೋಷಕ್ಕೆ ಒಂದು ಕನೆಕ್ಷನ್ ಇದೆ. ದೇರ್ ಇಸ್ ಅ ಸ್ಪಿರಿಚುವಲ್ ಕನೆಕ್ಷನ್, ಸ್ಪಿರಿಟ್ ದೇವರ ಆತ್ಮನ ಕನೆಕ್ಷನ್. ನೀವು ಒಳಗಿಂದ ಮಾತಾಡುತ್ತೀರಿ, ನೀವು ಉತ್ತೇಜನ ಪಡಿಸ್ತೀರಿ, ನಿಮ್ಮ ಮೂಲಕ ಎಲ್ಲಿ ಹೋಗುತ್ತೀರಿ ಅವರು ಉತ್ತೇಜನಗೊಳ್ಳುತ್ತಾರೆ. ಶಿಷ್ಟನ ಭಾಷಣ ಬಹುಜನ ಪೋಷಣ, ದುಷ್ಟರ ಭಾಷಣ ಬಹುಜನ ನಾಶನ. ಬಟ್ ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ನಾಶನವಾಗುವುದಿಲ್ಲ. ನೀವು ಎಲ್ಲಿ ಹೋಗುತ್ತೀರಿ ಅನೇಕ ಜನರು ಉತ್ತೇಜನ ಪಡ್ತಾರೆ, ಪೋಷಿಸಲ್ಪಡುತ್ತಾರೆ, ಜ್ಞಾನ ವಿವೇಕಗಳಿಂದ ಪೋಷಿಸಲ್ಪಡುತ್ತಾರೆ. ಹಲ್ಲೆಲೂಯಾ. ಬಿರಿಯಾನಿಯಿಂದ ಪೋಷಿಸಲ್ಪಡುವುದಿಲ್ಲ, ಜ್ಞಾನ ವಿವೇಕದಿಂದ. ಬಿರಿಯಾನಿ, ಪೋರ್ಕು ಅದರಲ್ಲಿ ಪೋಷಣೆ ಮಾಡುವುದಿಲ್ಲ. ಯಾವುದರಲ್ಲಿ ಪೋಷಣೆ ಅಂತಾರೆ? ಜ್ಞಾನ ವಿವೇಕ. ಹಲೋ, ಇದ್ದೀರಾ ಇಲ್ಲಿ? ಕಮಾನ್ ಹೇಳ್ರಿ, ನಾವು ಇದ್ದ ಹಾಗೆ ಇರುವುದಿಲ್ಲ. ಹೇಳ್ರಿ, ಆ ಮರಿಯಳ ಬಗ್ಗೆ ಸ್ವಲ್ಪ ನಾವು ಓದುವ. ಆ ಚಾಪ್ಟರ್ ಓದುವಾಗ ಯಾವಾಗಲೂ ನಾನು ಸಂತೋಷಗೊಳ್ಳುವಂಥದ್ದು. ಲೂಕ್ ಚಾಪ್ಟರ್, ಲೂಕ್ 38. ಲೂಕ್ ಲೂಕ್ 1 ಚಾಪ್ಟರ್ 38 ಇಂದ ಓದಿ. 37 ಇಂದ ಓದಿ. 37. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ನೆಕ್ಸ್ಟ್. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದು ಊರಿಗೆ ಹೋಗಿ ಜಕಾರ್ಯನ ಮನೆಯನ್ನು ಸೇರಿ ಎಲಿಜಬೆತಳಿಗೆ ವಂದಿಸಿದಳು. ಆ್ಯಂಡ್ ಎಂಟರ್ಡ್ ದ ಹೌಸ್ ಆಫ್ ಜಕಾರಿಯಸ್ ಆ್ಯಂಡ್ ಗ್ರೀಟೆಡ್ ಎಲಿಜಬೆತ್. ಓಕೆ, ಎಲಿಜಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ, ಮಾರ್ಕ್ ದಿಸ್ ವರ್ಡ್, ಎಲಿಜಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ನೆಕ್ಸ್ಟ್. ಮತ್ತು ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ, ಸ್ಮಾಲ್ ಧ್ವನಿ ಅಲ್ಲ, ಹೇಳ್ರಿ, ಮಹಾಧ್ವನಿ. ದೊಡ್ಡ ಧ್ವನಿ ಅಂದೇಳಿ, ಮಹಾಧ್ವನಿ ಅಂದರೆ ಅಷ್ಟು ದೊಡ್ಡ ಸೌಂಡ್ ಬಂದಿದೆ. ರೈಟ್? ದಯಗೆಗಳು ಕಲ್ಕುವೇರು, ಬೊಬ್ಬೆ ಬಾಡುವೇರು. ಪವಿತ್ರ ಆತ್ಮ ಭರಿತಳಾದಾಗ ಒಬ್ಬ ವ್ಯಕ್ತಿ ಒಳಗಿಂದ ಮಹಾಧ್ವನಿ ಬರುತ್ತದೆ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಯಾಕೆ ಆಕೆಯಲ್ಲಿ ಮಹಾಧ್ವನಿ ಬಂತು? ಶಿ ವಾಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಇಲ್ಲಾಂದರೆ ಮಹಾಧ್ವನಿ ಮಾಡಬೇಕಾದ ಧ್ವನಿ ಬರುವುದಿಲ್ಲ. ರೈಟ್? ಸಿ, ಎಲಿಜಬೆತ್ ಪವಿತ್ರಾತ್ಮ ಬೆಳಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿತು. ಶಿ ಪ್ರೊಫೆಸೈಡ್. ಓಕೆ, ನೆಕ್ಸ್ಟ್. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯಿತು? ಇಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ಯಾರು ಹಾರಾಡಿತು? ಯಾರು? ನಾನು ಹಾರಾಡಿದೆ ಅಂತ ಹೇಳುವುದಿಲ್ಲ. ಇಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ಕೆಲವೊಮ್ಮೆ ಗರ್ಭಿಣಿಯರಿಗೆ ಗೊತ್ತು, 9 ತಿಂಗಳು ಮಗು, ಆ ಮಗುವಿನ ಅಪ್ಪ ಬರುವಾಗ ಸುರ್ರ ಹಾರಾಡ್ತಾ ಇದೆ. ಕೆಲವರು ಹೇಳ್ಬೋದು ವಂಚನೆ, ಮೂಢನಂಬಿಕೆ. ಬೈಬಲ್ ಇದು ಬೈಬಲ್. ಹಲ್ಲೆಲೂಯಾ. ಬೈಬಲ್ ಹೇಳ್ತೈತಿ, ಈಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ಮಗುವಿಗೆ ತುಂಬ ಖುಷಿ ಆಯ್ತಂತೆ. ನೆಕ್ಸ್ಟ್. ನಂಬಿದವಳಾದ ನೀನು ಧನ್ಯಳಿ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ನೆಕ್ಸ್ಟ್. ಆಗ ಮರಿಯಳು ಹೇಳಿದ್ದೇನೆಂದರೆ, ಈಗ ಮರಿಯಳದು ಸ್ಟಾರ್ಟ್ ಆಯಿತು, ಇವಳದು ಪ್ರವಾದನೆ ಆಯಿತು ನಾನೇ. ಈಗ ಮರಿಯಳು ಮಾತಾಡ್ತಾಳೆ.
ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ನೆಕ್ಸ್ಟ್, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಕಮನ್ ಹೇಳ್ರಿ, ನನ್ನ ಆತ್ಮವು, ಎಲ್ಲರೂ ಹೇಳ್ರಿ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಮರಿಯಳು ಮಾತಾಡಿದ ಹಾಗೆ ಮಾತಾಡ್ರಿ. ಯೇಸು ಸ್ವಾಮಿ ಮರಿಯಳ ಗರ್ಭದಲ್ಲಿದ್ದ, ಇವತ್ತು ಅದೇ ಕ್ರಿಸ್ತನ್ ನಿಮ್ಮ ಆತ್ಮದಲ್ಲಿದ್ದಾನೆ. ಕ್ರೈಸ್ಟ್ ಇಸ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ. ಆಕೆಯ ಗರ್ಭದಲ್ಲಿರುವಾಗಲೇ ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಏನಾಗಿದೆ, ಉಲ್ಲಾಸಗೊಂಡಿದೆ. ನೀವು ಸತ್ಯವೇದ ಓದುವಾಗ ಹೇಗೆ ಓದ್ತೀರಂತ ಗೊತ್ತಿಲ್ಲ, ಸ್ಟೋರಿಯಾಗಿ ಓದ್ತೀರೋ. ನಾನು ಓದುವಾಗ ಮರಿಯಳೊಟ್ಟಿಗೆ ನಾನು ಕೂಡ ಕೂತ್ಕೊಂಡು ಉಲ್ಲಾಸ ಪಡ್ತೇನೆ. ಹಲ್ಲೆಲೂಯಾ. ಇದನ್ನು ಓದುವಾಗ ನನ್ನ ಆತ್ಮ, ನಾನು ಹೇಳ್ತೇನೆ, ನನ್ನ ಆತ್ಮವು ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಥ್ಯಾಂಕ್ ಯು ಲಾರ್ಡ್. ಓದುವಾಗ ಈ ರೀತಿ ಓದಿರಿ, ನಿಮಗೆ ಅಪ್ಲೈ ಮಾಡಿ ಓದಿರಿ, ಮರಿಯಳೊಟ್ಟಿಗೆ ಎಗ್ರಿ ಆಗಿರಿ. ಪಂಡ್ಲ ಮರಿಯ ಪಂಡ್ಲ ಅದು ಅಲ್ಲ. ಕೆಲವೊಮ್ಮೆ ನಾನು ಮಾರ್ನಿಂಗ್ ಅರಿಕೆ ಮಾಡ್ತೇನೆ, ಕೆಲವರು ಕೇಳುವುದೇ ಅಂತ ನನ್ನೊಟ್ಟಿಗೆ ಅರಿಕೆ ಮಾಡುವುದು, ಮುಗಿಯಿತು. ಓಕೆ, ನೆಕ್ಸ್ಟ್, ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ, ಇಂದಿನಿಂದ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ನೆಕ್ಸ್ಟ್, ಶಕ್ತನಾಗಿರುವಾತನು ನನಗೆ ದೊಡ್ಡ ಉಪಕಾರಗಳು ಮಾಡಿದ್ದಾನೆ. ಹೇಳ್ರಿ, ಶಕ್ತನಾಗಿರುವಾತನು ನನಗೆ ದೊಡ್ಡ ಉಪಕಾರಗಳು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಹಲ್ಲೆಲೂಯಾ. ಇವತ್ತು ಶಕ್ತನಾದವನು ನನಗೆ ದೊಡ್ಡ ಉಪಕಾರ ಮಾಡಿದ್ದಾನೆ. ಏನು? ಆತನು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ತನಾಗಿದ್ದಾನೆ. ಇವತ್ತು ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನೆ. ಆತ ನನಗೆ ಉಪಕಾರ ಮಾಡಿದ್ದಾನೆ. ಕಮಾನ್, ಪ್ರೈಸ್ ಹಿಮ್. ಹೇಳ್ರಿ, ಆತನ ನಾಮವು ಪರಿಶುದ್ಧವಾದದ್ದು. ಹೋಲಿ 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 ಹೋಲಿ. ದೂತರು ಹಾಡುವರು ಶುದ್ಧ ರಾಜಾದಿರಾಜ ಶುದ್ಧ ಎಂದೆಂದಿಗೂ ನೀನೇ ಶುದ್ಧ ಶುದ್ಧ ಎಂದೆಂದಿಗೂ ನಾವು ಹಾಡುವೆವು. ಕಮಾನ್ ಹೇಳ್ರಿ, ಶುದ್ಧ ರಾಜಾದಿರಾಜಗೆ ಶುದ್ಧ ಎಂದೆಂದಿಗೂ ನೀನೇ. ಕಮಾನ್, ಶುದ್ಧ ಎಂದೆಂದಿಗೂ. ದೂತರು ಹಾಡುವರು, ಎಲ್ಲಿದ್ದಾರೆ? ದೂತರು ಹಾಡುವರು ಶುದ್ಧ, ಸೃಷ್ಟಿ ಹಾಡುವುದು ಶುದ್ಧ, ನೀನೇ ಉನ್ನತ ಶುದ್ಧ ಎಂದೆಂದಿಗೂ. ಹಲ್ಲೆಲೂಯಾ. ಯಾರು ಹಾಡುತ್ತಾರೆ? ದೂತರು ಹಾಡುತ್ತಾರೆ ಕಾಣದ ಲೋಕದಲ್ಲಿ ಶುದ್ಧ ಅಂತ. ಅವರೊಟ್ಟಿಗೆ ನಾವು ಕೂಡ ಹಾಡುತ್ತೇವೆ ಶುದ್ಧ ಅಂತ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಸೃಷ್ಟಿ ಹಾಡುವುದು. ಸೃಷ್ಟಿ ಹಾಡ್ತಾ ಇದೆಯಾ? ಹಾಡದಿರಿ ನೀವು ಹೇಳ್ರಿ ಹಾಡು ಅಂತ. ಹಾಡ್ತದೆ. ಸೃಷ್ಟಿ ಹಾಡ್ತದೆ. ಸೃಷ್ಟಿ, ಕ್ರಿಯೇಷನ್, ಕ್ರಿಯೇಷನ್, ರೈಟ್. ಮರಿಯಳ ಬಳಿಗೆ ಬರುವ ಮುಂಚೆ ಸ್ವಲ್ಪ ನೋಡುವ. 48ನೇ ಕೀರ್ತನೆ ಓದಿರಿ. 48ನೇ ಕೀರ್ತನೆ, ಸಾಮ್ಸ್ 148. ಸಾಮ್ಸ್ 148. ಇಸ್ರಾಯೇಲರು ಐಗುಪ್ತ ದೇಶವನ್ನು, ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ 148, 114 ಅಲ್ಲ, 148 ಕೇಳ್ತದಲ್ಲ ಅಲ್ಲಿ ಮೇಲೆ. ಯೆಹೋವನಿಗೆ ಸ್ತೋತ್ರ, ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತೋತ್ರ ಉಂಟಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ನೆಕ್ಸ್ಟ್, ಆತನ ಎಲ್ಲ ದೂತರೇ ಆತನನ್ನು ಸ್ತುತಿಸಿರಿ. ಹೇಳ್ರಿ, ಆತನ ಎಲ್ಲ ದೂತರೇ ಮಾತಾಡಿ ಮಾತಾಡಿ.
ಹೇಳ್ರಿ, ಆತನ ಎಲ್ಲ ದೂತರೇ ಆತನು ಸ್ತುತಿಸಿರಿ, ಆತನ ಎಲ್ಲ ಸೈನ್ಯಗಳೇ ಆತನು ಸ್ತುತಿಸಿರಿ. ನೆಕ್ಸ್ಟ್, ಸೂರ್ಯ ಚಂದ್ರರೇ, ಹೇಳ್ರಿ ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಸೃಷ್ಟಿ ನಿಮ್ಮ ಮಾತನ್ನು ಕೇಳುತ್ತದೆ, ನೀವು ಸೃಷ್ಟಿ ಹೇಳುವುದು ಕೇಳುವುದಲ್ಲ. ನೆಕ್ಸ್ಟ್, ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ, ಹೇಳ್ರಿ, ನೀವು ಹೇಳ್ರಿ ಆತನನ್ನು. ನೆಕ್ಸ್ಟ್, ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವುಂಟಾದವು. ನೆಕ್ಸ್ಟ್, ಅವನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ, ಆತನು ಎಂದಿಗೂ ಮೀರಲಾಗದಂಥ ಕಟ್ಟಳೆಯನ್ನು ವಿಧಿಸ್ತಾನೆ. ನೆಕ್ಸ್ಟ್, ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ, ತಿಮಿಂಗಿಲಗಳು, ಆದಿಸಾಗರಗಳು, ಬಂಗಡೆ ಭೂತಾಯಿಗಳು, ಹಲೋ, ಬೆಂಕಿ, ಕಾಲ್ಮಳೆ, ಹಿಮ, ಹಬೆ, ಇವುಗಳು ಆತನ ಅಪ್ಪಣೆ ನೆರವೇರಿಸುವ ಬಿರುಗಾಳಿಯು. ನೆಕ್ಸ್ಟ್, ಬೆಟ್ಟಗಳು, ಎಲ್ಲ ಗುಡ್ಡಗಳು, ಹಣ್ಣಿನ ಮರಗಳು, ಮಲ್ಲಿಕಾ, ಆಪೂಸ್. ನೆಕ್ಸ್ಟ್, ಎಲ್ಲ ತುರಾಯಿ ಮರಗಳು, ಗಿಡಗಳು, ಎಲ್ಲ ಮೃಗ, ಪಕ್ಷಿ, ಕ್ರಿಮಿ, ಕೀಟ, ವೈರೋಸ್, ಪ್ರೊಟೋಸೋವಾ, ಬ್ಯಾಕ್ಟೀರಿಯಾ, ಏನು ಫಂಗಲ್ ಏನಿದೆ ಎಲ್ಲವೂ ಆತನು ಸ್ತುತಿಸಲಿ. ನಮ್ಮ ಹತ್ರ ಬರಬೇಡ್ರಿ, ಅವರಿಗೆ ಬಿಸಿ ಇಡಿ, ಬಿಸಿ ಇಡಿ ಅವರಿಗೆ. ನೀವು ಸ್ತುತಿಸಿರಿ, ಅವುಗಳಿಗೂ ಹೇಳ್ರಿ. ಅಯ್ಯೋ, ಇದು ವರ್ಡ್. ಕೀರ್ತನೆಗಾರನು ಹೇಳ್ತಾನೆ, ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಅವನಿಗೆ ವಿಶ್ಡಮ್ ಇದೆ. ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು, ಯವನಸ್ಥರು, ರೈಟ್, ಮುದುಕರು ಹೆಂಗ ಲಕ್ಕ ಸ್ತುತಿ ಮಾಡ್ಬೋಲ ಬಣ್ಣೆ. See, both young man and ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು. ನೆಕ್ಸ್ಟ್, ಯೆಹೋವನನ್ನು ಕೊಂಡಾಡಲಿ, ಆತನ ನಾಮವೊಂದೇ ಮಹತ್ವವುಳ್ಳದು, ಆತನ ಪ್ರಭಾವವು ಭೂಮಿ ಆಕಾಶಗಳಲ್ಲಿ ಮೆರೆಯುತ್ತದೆ. ನೆಕ್ಸ್ಟ್, ಆತನು ತನ್ನ ಪ್ರಜೆಗೋಸ್ಕರ ಘನದ ಕೊಂಬನ್ನು ಎಬ್ಬಿಸಿದ್ದಾನೆ, ಆದ್ದರಿಂದ ಆತನ ಎಲ್ಲ ಭಕ್ತರು, ಆತನ ಸಮೀಪ ಪ್ರಜೆಗಳಾದ ಇಸ್ರಾಯೇಲರು ಹಿಗ್ಗುತ್ತಾರೆ. ಯೆಹೋವನಿಗೆ ಸ್ತೋತ್ರ. 148ನೇ ಕೀರ್ತನೆಯಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ. ಕಾಣುವ ಲೋಕ, ಕಾಣದ ಲೋಕ, ಸೃಷ್ಟಿ, ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿ, ಸಮುದ್ರದಲ್ಲಿರುವ ಜಲಚಾರಗಳು ಎಲ್ಲವೂ ಆತನನ್ನು ಸ್ತುತಿಸಲಿ. ದೂತರೇ ಆತನು ಸ್ತುತಿಸಿರಿ, ನಕ್ಷತ್ರಗಳೇ, ಸೂರ್ಯ ಚಂದ್ರರೇ ಆತನು ಸ್ತುತಿಸಿರಿ, ಎಲ್ಲ ಕ್ರಿಮಿ ಕೀಟಗಳೇ ಆತನನ್ನು ಸ್ತುತಿಸಿರಿ. ನಾವು ಕರ್ತನನ್ನು ಸ್ತುತಿಸ್ತೇವೆ. ದೂತರು ಹಾಡುವಾರು, ಶುದ್ಧ ರಾಜಾದಿರಾಜಾಗೆ ಶುದ್ಧ ನೀನೇ ಉನ್ನತ, ಶುದ್ಧ ಶುದ್ಧ ಎಂದೆಂದಿಗೂ. ದೂತರು ಹಾಡುವಾರು, ಕಮಾನ್ ವರ್ಷಿಪ್ ಹಿಮ್. ಸೃಷ್ಟಿ ಹಾಡುವುದು, ಶುದ್ಧ ನೀನೇ ಉನ್ನತ, ಶುದ್ಧ ಶುದ್ಧ ಎಂದೆಂದಿಗೂ. ಹೇಳ್ರಿ, ನಾವು ಕೂಡ ನಾವು ಹಾಡುವೆವು, ಶುದ್ಧ ರಾಜಾದಿರಾಜ, ಶುದ್ಧ ಎಂದೆಂದಿಗೂ. Come on, worship him. ಶುದ್ಧ ಎಂದೆಂದಿಗೂ. ಹಲ್ಲೆಲೂಯಾ. ಇದು ಕತೆ ಅಲ್ಲ. ಕಾಣದ ಲೋಕದಲ್ಲಿರುವ ದೇವದೂತರು ಇದ್ದಾರೆ, ಸೂರ್ಯನಿದ್ದಾನೆ, ಚಂದ್ರನು ಇದ್ದಾನೆ, ರೈಟ್, ಕ್ರಿಮಿಗಳು ಇದೆ, ಕೀಟಗಳಿದೆ. ಕಣ್ಣಿಗೆ ಕಾಣದಿದ್ದರೂ ನಂಬ್ತೀರಿ ಇದೆ ಅಂತ. ಯಾಕೆ ದೇವದೂತರಿದ್ದಾರೆ ಅಂತ ನಂಬುವುದಿಲ್ಲ? ಕೊರೋನಾ ನೀವು ನೋಡ್ಲಿಲ್ಲ, ಸ್ಟಿಲ್ ನಂಬಿದ್ದೀರಿ. ಎಷ್ಟು ಮಂದಿ ನೋಡಿದ್ದೀರಾ? ಹೋಲ್ ವರ್ಲ್ಡ್ ನಂಬಿತ್ತು.
ಅದು ಕಥೆ ಆಗಿರ್ಬೋದು, ಬಟ್ ಸತ್ಯವೇದ ಹೇಳುವಂಥದ್ದು ಟ್ರುತ್. ಹಲ್ಲೆಲೂಯಾ. ಟ್ರುತ್. ನೀವು ನೋಡದಿದ್ದರೂ ನ್ಯಾಚುರಲ್ ಎಷ್ಟೋ ಸಂಗತಿಗಳು ನಂಬುತ್ತೀರಿ. ವೈರಲ್ಲಿ ಕರೆಂಟ್ ಇದೆ ಅಂತ ಹೇಳಿದ್ರು ನಂಬ್ತೀರಿ. ಹುಡ್ಚಪ್ಪ ಅಂತ ಮುಟ್ಟುಜಿ. ಕರೆಂಟ್ಗಿಂತ ಪವರ್ಫುಲ್ ನಿಮ್ಮ ಒಳಗೆ ಒಬ್ಬ ಇದ್ದಾನೆ. ಹಲ್ಲೆಲೂಯಾ. ಕಾಣದ ಲೋಕದಲ್ಲಿ ದೇವದೂತರಿದ್ದಾರೆ. ದೇ ಆರ್ ವಾಚಿಂಗ್. ಹೋಲ್ ಕ್ರಿಯೇಷನ್ ಇಸ್ ವಾಚಿಂಗ್. ಕ್ರಿಯೇಷನ್ ಇಸ್ ವೈಟಿಂಗ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್. ಇಡೀ ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಕ್ರಿಮಿ ಕೀಟಗಳು ಎದುರು ನೋಡ್ತಾ ಇವೆ. ಭೂಮಿ ಆಕಾಶಗಳು ಎದುರು ನೋಡ್ತಾ ಇವೆ. ಸೂರ್ಯ ಚಂದ್ರರು ನಿಮಗೆ ಎದುರು ನೋಡ್ತಾ ಇದ್ದಾರೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು. ಹಲೋ, ನಿಮಗೆ ಎದುರು ನೋಡ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ? ದೂತರು ಹಾಡುವರು ಶುದ್ಧ, ಸೃಷ್ಟಿ ಹಾಡುವುದು ಶುದ್ಧ. Glory Lord. ಶುದ್ಧ ಶುದ್ಧ ಎಂದೆಂದಿಗೂ. ಹಲ್ಲೆಲೂಯಾ. ಓಕೆ, ಮರಿಯಳ ಬಗ್ಗೆ ನಾವು ಹೋಗುವ ಸ್ವಲ್ಪ. ಲೂಕ್ ಚಾಪ್ಟರ್ ನಾನು ಮುಗಿಸ್ತೇನೆ, ಬೇಗ ಮುಗಿಸ್ತೇನೆ. 40ನೇ ವಚನ, 41. ಲೂಕ್ ಚಾಪ್ಟರ್ 1. ಓಕೆ, 45 ಓದಿ. 45. ನಂಬಿದವಳಾದ ನೀನು ಧನ್ಯಳು, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರು ಅಂದಳು. ಓಕೆ, ಎಲಿಜಬೆತ್. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ಓಕೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಈಗ ಇಂದಿನಿಂದ ತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ನೆಕ್ಸ್ಟ್, ಶಕ್ತನಾಗಿರುವ ಆತ ನನಗೆ ದೊಡ್ಡ ಉಪಕಾರಗಳು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದ. ಹೇಳ್ರಿ, ಆತನ ನಾಮವು. ನೆಕ್ಸ್ಟ್, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ತಲಾಂತರದವರೆಗೆ ಇರುವುದು. ಆಕೆ ಹೇಳಲಿಲ್ಲ ನನ್ನ ಮೇಲೆ ಮಾತ್ರ ದಯೆ ತಲಾಂತರ ಇರುವುದಂತ ಹೇಳಲಿಲ್ಲ. ಯಾರು ಆತನ ಮೇಲೆ ಭಯಭಕ್ತಿ ಇಡ್ತಾರೋ ಅವರ ಮೇಲೆ ದಯೆ ತಲಾಂತರಗೆ ಇರುವುದು. ಅಟ್ಲೀಸ್ಟ್ ಮರಿಯಳು ಹೇಳಿದ ಮಾತನ್ನು ಅದನ್ನು ನಂಬಿರಿ. ಆಕೆ ಹೇಳಿದಾಳೆ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ತಲಾಂತರವರೆಗೆ ಇರುವುದು. ಇಂದಿನಿಂದ ತಲಾಂತರದವರು ನನ್ನನ್ನು ಏನೆಂದು ಕರೆಯುವವರು? ಧನ್ಯಳೆಂದು ಕರೆಯುವವರು. ನೆಕ್ಸ್ಟ್, ಆಕೆ ಹೇಳುವುದಿಲ್ಲ ಆತನ ಮೇಲೆ ಈ ರೀತಿಯಾಗಿ ಭಯಭಕ್ತಿ ಯಾರು ಇಟ್ಟಿದ್ದಾನೋ ಅವರ ಮೇಲೆಯೂ ಕೂಡ ದಯೆ ತಲಾಂತರಕ್ಕೆ ಇರುವುದು. ಕಮನ್ ಹೇಳ್ರಿ, ನನ್ನ ಮೇಲೆ, ಕ್ರಿಸ್ತನಲ್ಲಿ ನನ್ನ ಮೇಲೆ ದಯೆಯು ತಲಾಂತರಗಿರುವುದು. ಕಮನ್ ಹೇಳ್ರಿ, ತಲಾಂತರಗಿರುವುದು. ನೆಕ್ಸ್ಟ್, ಇದೆಲ್ಲ ಮರಿಯಳ ಮಾತುಗಳು, ಪ್ರೊಫೆಟಿಕ್ ವರ್ಡ್ಗಳು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವನು ಚದುರಿಸಿಬಿಟ್ಟಿದ್ದಾನೆ. ಯಾರು ಅಹಂಕಾರ, ಪ್ರೈಡ್ ಎಲ್ಲ ತೋರಿಸ್ತಾರೆ ನೋಡಿ, ಅವರನ್ನು ಚದುರಿಸಿಬಿಟ್ಟಿದ್ದಾನೆ. ಇದು ಮರಿಯಳು ಹೇಳುವುದು. ಆತನು ನೆಕ್ಸ್ಟ್, ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ನೆಕ್ಸ್ಟ್, ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳಿಸಿಬಿಟ್ಟಿದ್ದಾನೆ. ನೆಕ್ಸ್ಟ್, ಆತನು ನಮ್ಮ ಪೂರ್ವಿಕರಿಗೆ ಹೇಳಿದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನ್ನು ಕೈ ಹಿಡಿದಿದ್ದಾನೆ ಅಂದಳು. You are the seed of Abraham. You are the seed of Abraham. ನೀವು ಅಬ್ರಾಮನ ಸಂತತಿಯವರು. ಹಲ್ಲೆಲೂಯಾ. ಅಬ್ರಾಮನಿಗೂ ಅವನ ವಂಶದವರಿಗೂ, ನೀವು ಕೂಡ ಅಬ್ರಾಮನ ವಂಶದವರು. ಯಾವಾಗಲೂ ದಯ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನ್ನು ಕೈ ಹಿಡಿದ್ದಾನೆ ಅಂದವಳು. ನೆಕ್ಸ್ಟ್, ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಜಬೆತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂತಿರುಗಿದಳು. ನೆಕ್ಸ್ಟ್, ಎಲಿಜಬೆತಳು ದಿನ ತುಂಬಿಕೊಂಡು ಮಗುವನ್ನು ಹೆತ್ತಳು. ಆಕೆಯ ನೆರೆಹೊರೆಯವರು, ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯವನ್ನು, ಹೇಳ್ರಿ ಫೇವರ್, ಹೇಳಿ ದಯವನ್ನು ವಿಶೇಷವಾಗಿ ತೋರಿಸ್ತಾನೆಂಬುದನ್ನು ಕೇಳಿ
ಆಕೆಯ ಕೂಡ ಸಂತೋಷಗೊಂಡರು. ಕಮಾನ್ ಹೇಳ್ರಿ, ಸಂತೋಷ ಪಡುವವರು ಸಂಗಡ ಸಂತೋಷ ಪಡ್ರಿ. ಕಮಾನ್ ಹೇಳ್ರಿ, ಸಂತೋಷ ಪಡುವವರ ಸಂಗಡ. ನಿಮ್ಮ ಪಕ್ಕದವನು ಸಂತೋಷ ಪಡ್ತಾ ಇದ್ದೆ, ನೀನು ಯಾಕೆ ಕೂರಿ ಇದ್ದೀಯಾ? ಏನ್ ಹೇಳ್ತದೆ? ಎಲಿಜಬೆತ್ಲ ಬಂಧು ಬಾಂಧವರು ಎಲ್ಲರೂ ಏನಾದರೂ ಸಪ್ಪೆ ಮೊರೆ ಹಾಕಿದ್ರು ಅಂತ ಇಲ್ಲ. ದೇವರು ಆಕೆಯ ಮೇಲೆ ತೋರಿಸಿದ ದಯೆ, ದೇವರು ಆಕೆಯ ಮೇಲೆ ಇಟ್ಟಂತ ಆಶೀರ್ವಾದವನ್ನು ನೋಡಿ ಆಕೆಯ ಕೂಡ ಸಂತೋಷ ಪಡ್ರು. ಹೇಳ್ರಿ, ಸಂತೋಷ ಪಡ್ರಿ. ಹೇಳ್ರಿ, ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತಾ ಇದ್ದೇನೆ, ಸಂತೋಷ ಪಡ್ರಿ. ಕಮಾನ್, ರಿಜಾಯ್ಸ್. ಯೇಸು ಸ್ವಾಮಿ ಹೇಳಿದ, ಸಂತೋಷ ಪಡುವುದು, ಉಲ್ಲಾಸ ಪಡುವುದು ಅನ್ಯಾಯ ಅಲ್ಲ, ನ್ಯಾಯವಾದದ್ದು. ರೈಟ್. ಅದರಿಂದ ಸಂತೋಷ ಎಂಬುವಂಥದ್ದು ನಮ್ಮ ಆತ್ಮದಲ್ಲಿದೆ. ವಿ ಆರ್ ಬಾರ್ನ್ ಅಗೇನ್ ಪೀಪಲ್. ಕ್ರಿಸ್ತನು ನಮ್ಮ ಒಳಗೆ ವಾಸಿಸ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಸಂತೋಷ ಪಡಬೇಕಂತ ಹೇಳಿದರೆ ನಿಮ್ಮ ಒಳಗೆ ಇದೆ, ನೀವು ಅದನ್ನು ಮಾತಾಡಬೇಕು, ನೀವು ಸ್ತುತಿಸಬೇಕು. ನೀವು ಕರ್ತನನ್ನು ಬೆಳಿಗ್ಗೆ ಎದ್ದುಕೊಂಡು ಸ್ತುತಿಸಬೇಕು, ಗುಣಗುಟ್ಟುವುದಲ್ಲ. ಯಾವಾಗ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೀರಿ, ಆಗ ನಿಮ್ಮ ಒಳಗಿಂದ ಸ್ತುತಿ ಸ್ತೋತ್ರಗಳು ಹೊರಡುತ್ತವೆ. ನಿಮ್ಮ ಒಳಗಿಂದ ಸ್ತುತಿ ಸ್ತೋತ್ರಗಳು ಹೊರಡುವಾಗ ದೇವದೂತರು ಆಕ್ಟಿವೇಟ್ ಆಗುತ್ತಾರೆ, ದೇವರ ಮಹಿಮೆ ಆಕ್ಟಿವೇಟ್ ಆಗುತ್ತದೆ, ದೇವರ ಪ್ರಭಾವ ಆಕ್ಟಿವೇಟ್ ಆಗುತ್ತದೆ. ನೀವು ಯಾವಾಗ ಗುಣಗುಟ್ಟಿದ್ದೀರಿ, ಸಂಹಾರಕ ದೂತನು ಬರ್ತಾನೆ. ಹಲೋ, ನಾನು ಹೇಳುವುದಲ್ಲ, 10ನೇ ಅಧ್ಯಾಯ 10ನೇ ವಚನ. ಮೇ ಬಿ ಕಂಡೀಷನ್ಗಳು ಬ್ಯಾಡ್ ಇರ್ಬೋದು. ಆ ಸಂದರ್ಭದಲ್ಲಿ ಮೊದಲು ಹೋಗಿ ನಿಮ್ಮ ರೂಮಿಗೆ ಹೋಗಿ ಎಲ್ಲವನ್ನು ಬಿಡ್ರಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿರಿ, ಪರ್ಸನಾಗಿ ಕೂತ್ಕೊಳ್ರಿ. ಮೇ ಬಿ ನಿಮಗೆ ಫಸ್ಟು ಒಂದು 5-10 ನಿಮಿಷ ಪ್ರೇಯರ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಅಥವಾ ನಿಮ್ಮ ಮೈಂಡ್ ಬೇರೆ ಬೇರೆ ಕೆಲಸದ ವಿಷಯದಲ್ಲಿ ಎಳೆಯಬಹುದು. ಈ ಮೈಂಡ್ ಫ್ರೀ ಆಗಬೇಕು. ಓನ್ಲಿ ದ ಪ್ರೆಸೆನ್ಸ್ ಆಫ್ ಗಾಡ್. ಮೇ ಬಿ ರಾಂಗ್ ಥಾಟ್ಸ್ಗಳು ಬರ್ತಾ ಇವೆ, ಏನೇನು ಥಾಟ್ಸ್ಗಳು ಬರ್ತಾವೆ, ಬಾಣ ಬಿಟ್ಟ ಹಾಗೆ. ಭಯಪಡಬೇಡ್ರಿ, ಜಸ್ಟ್ ಕೂತ್ಕೊಳ್ರಿ. ನಿಮ್ಮ ಒಳಗಿನ ಮನುಷ್ಯ ಏಳಲಿಕ್ಕೆ ಪ್ರಾರಂಭವಾಯ್ತು ಅಂತ ಹೇಳಿದ್ರೆ ಆ ಥಾಟ್ಗಳು ಎಲ್ಲ ಬೀಳ್ತವೆ. ಮೇ ಬಿ ಫಿಯರ್ಫುಲ್ ಥಾಟ್ಗಳು, ಭಯದ ಥಾಟ್ಗಳು, ಕಳಕೊಳ್ಳುವ ಥಾಟ್ಗಳು, ಆಲೋಚನೆಗಳು, ಸಿಕ್ನೆಸ್ನ ಆಲೋಚನೆಗಳು ಎಲ್ಲ ಮುಗಿಯಿತು, ಇನ್ನೂ ಆಗೋದಿಲ್ಲ. ಅಥವಾ ಬೇರೆ ಬೇರೆ ವ್ಯಕ್ತಿಗಳ ನೆನಪುಗಳನ್ನು ತರಬಹುದು. ಅವರಿಗೀಗೆ ಆಯಿತು, ಇವರಿಗೀಗೆ ಆಯಿತು, ಇವರಿಗೀಗೆ ಆಯಿತು, ನೀನೇ ಅಂತೂ ದೊಡ್ಡವನು, ನೀನೇ ಯಾವ ಲೆಕ್ಕದಲ್ಲಿ. ಸಕಲ ವಿಧವಾದ ಶೋಧನೆಗಳನ್ನು ಸೈತಾನ ಮಾಡಿದಂತೆ, ಸ್ಪಿರಿಚುವಲಿ, ಮೆಂಟಲಿ, ಫಿಸಿಕಲಿ. ಯೇಸು ಎಲ್ಲದಕ್ಕೆ ವಾಕ್ಯವನ್ನೇ ಮಾತಾಡಿದ. ಆಗ ಸೈತಾನನು ಬಿಟ್ಟನು, ದೇವದೂತರು ಆತನ ಸೇವೆಗೆ ಬಂದರು. ಯು ಆರ್ ಗೋಯಿಂಗ್ ಅನದರ್ ರಲ್ಮ್. ನಿಮ್ಮ ಸ್ತರ ಚೇಂಜ್ ಆಗುತ್ತದೆ, ಪ್ರಾಂತ ವಿಸ್ತರಿಸಲ್ಪಡುತ್ತದೆ. ಯು ಆರ್ ಮೂವಿಂಗ್ ಫಾರ್ವರ್ಡ್, ಮೇಕಿಂಗ್ ಪ್ರೋಗ್ರೆಸ್. ಹಲ್ಲೆಲೂಯಾ. ಇನ್ನೊಂದು ಸ್ತರಕ್ಕೆ ಹೋಗ್ತಿ. ಮೋರ್ ಏಂಜಲ್, ಹೆಚ್ಚಿನ ದೇವದೂತರುಗಳು ನಿನ್ನ ಸೇವೆಗೆ ಬಂದು ಸೇರುತ್ತಾರೆ. ಸ್ಪಿರಿಚುವಲಿ ನಿನ್ನ ಸ್ತರ ಬದಲಾಗುತ್ತದೆ, ಪ್ರಾಂತಗಳು ವಿಸ್ತರಿಸಲ್ಪಡುತ್ತದೆ. ಮೋರ್ ರೆಸ್ಟ್. ಎವ್ರಿ ಟೈಮ್ ನೀವು ಚಾಲೆಂಜ್ ಅನ್ನು ಫೇಸ್ ಮಾಡ್ತಾ ಇದ್ದೀರಿ, ನೆನಪಿಟ್ಟುಕೊಳ್ಳ್ರಿ, ನಿಮ್ಮ ಪ್ರಮೋಷನ್ ಹತ್ತಿರವಾಗಿದೆ. ಎವ್ರಿ ಟೈಮ್ ಒಂದು ಮಗು ಎಕ್ಸಾಮ್ ಫೇಸ್ ಮಾಡ್ತದೆ, ಅದರ ಉನ್ನತಿ ಹತ್ತಿರವಾಗಿದೆ. ಇನ್ನೊಂದು 2ನೇಯಿಂದ 3ನೇಗೆ ಹೋಗಲಿಕ್ಕೆ ಮಗು ರೆಡಿ ಆಗಿದೆ. ಅದಕ್ಕೋಸ್ಕರ 1 ವರ್ಷ ಮಗುಗೆ ಟ್ರೈನ್ ಮಾಡ್ತಾರೆ. ಫೈನಲಿ ಅದಕ್ಕೆ ಎಕ್ಸಾಮ್ ಕೊಡ್ತಾರೆ. ಎಕ್ಸಾಮಲ್ಲಿ ಪಾಸ್ ಆದಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ನೀವು ಎವ್ರಿ ಟೈಮ್ ವಾಕ್ಯವನ್ನು ಕೇಳ್ತೀರಿ. ದಿಸ್ ಅ ಟ್ರೈನಿಂಗ್ ಪ್ರೋಗ್ರಾಮ್. ವಾಕ್ಯವನ್ನು ಕೇಳಿದ ನಂತರ ಆ ವಾಕ್ಯಕ್ಕೆ ಶೋಧನೆ ಬರುತ್ತದೆ. ರಿಲ್ಯಾಕ್ಸ್. ಬಂದರೆ ಏನಾಯಿತು? ಡಾಕ್ಟರ್ ಹತ್ತಿರ ಹೋದರೂ ಕೂಡ ಡಾಕ್ಟರ್ ಹೇಳ್ತಾನೆ, ಮಗುವಿಗೆ ಶೀತ ಆದರೆ ಮದ್ದು ಕೊಡಬೇಡ್ರಿ, ಅದರ ಸ್ವಲ್ಪ ಶೀತ ಆದರೂ ಏನಾಗಲಿ, ಅದರ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗ್ತದೆ ಅಂತ. ಮೆಡಿಕಲ್ ಸೈನ್ಸ್ ಮಾತಾಡು. ಅದರ ಇಮ್ಯುನಿಟಿ ಸಿಸ್ಟಮ್ ಏನಾಗ್ತದೆ? ಫೈಟಿಂಗ್ ಸ್ಟಾರ್ಟ್ ಆಗ್ತದೆ ಅವರ ಮಧ್ಯದಲ್ಲಿ, ರೈಟ್? ಹಾಗೆ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಅಂದರೆ ಗುರಾಣಿ ಸ್ಟ್ರಾಂಗ್ ಆಗ್ತದೆ, ಮತ್ತೆ ಯಾವ ಹತ್ತಿರ ಬರುವುದಿಲ್ಲ. ರೈಟ್?
ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡಿದಾಗ ದೇವರಾತ್ಮನಿಂದ ನಡೆಸಲ್ಪಟ್ಟ ಅಂದೆ. ಎಲ್ಲಿ? ಸೈತಾನಿಂದ ಶೋಧಿಸಲ್ಪಡಲಿಕ್ಕೆ. ಇಸ್ರೇಲ್ ಜನರು ಕಾನಾನ್ ದೇಶದಿಂದ ಬರುವಾಗ ಅವರು ಹೇಳಿದ, ನಾನು ಎಲ್ಲವನ್ನು ಒಮ್ಮೆಲೆ ಹೊರಡಿಸ್ತಿಲ್ಲ ಅಂತ ಹೇಳಿದೆ ಜನಾಂಗಗಳನ್ನು. ಡಿಟ್ರಾನಮಿ 7:14 ಇರಬೇಕು, ರೈಟ್? ಓದಿರಿ ಸಿಕ್ಕಿದ್ರಿ. ಡಿಟ್ರಾನಮಿ 7:14. ನೀವೆಲ್ಲ ಜನಾಂಗಗಳಿಂದ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವುದರಿ, ನಿಮ್ಮೊಳಗೆ ಸ್ತ್ರೀ ಪುರುಷಲಾಗಿ ಹೆಣ್ಣು ಗಂಡು ಪಶುಗಳಲ್ಲಿ ಆಗಿ ಬಂಜೆತನವಿರುವುದಿಲ್ಲ. ನೆಕ್ಸ್ಟ್, ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳು ನಿಮಗೆ ಬರಗೊಡಿಸುತ್ತದೆ, ಅವುಗಳು ನಿಮ್ಮ ಶತ್ರುಗಳ ಮೇಲೆ ಬರೋಣ. ನೆಕ್ಸ್ಟ್ ಹಾಂ 22 ಓದಿ, ಮುಂದೆ ಓದಿ. ಮುಂದೆ ಹೋಗಿ. ನಿಮ್ಮ ದೇವರಾದ ಯೆಹೋವನು ಆ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸ್ತಿರುವನು. ನೀವು ಬಹು ಶೀಘ್ರವಾಗಿ ಅವರನ್ನು ನಿರ್ಮೂಲ ಮಾಡಕೂಡದು. ಮಾಡಿದರೆ ಕಾಡು ಮೃಗಗಳು ಹೆಚ್ಚು ನಿಮಗೆ ತೊಂದರೆಯನ್ನುಂಟು ಮಾಡುವು. ಏನು ಅರ್ಥ ಆಗ್ತಾ ಇದೆ ನಿಮಗೆ? ಎಲ್ಲರಿಗೂ ವಿಷಯ ಏನಂತ ಹೇಳಿದ್ರೆ, ನನ್ನ ಮಿನಿಸ್ಟ್ರಿ ಒಮ್ಮೆಲೆ ಸಕ್ಸಸ್ ಆಗಬೇಕು, ದೊಡ್ಡದಾಗಬೇಕು. ಆಗ್ತದೆ. ಫಸ್ಟ್ ನಾವು ಕಾಡು ಮೃಗಗಳನ್ನು ಎದುರಿಸ್ಲಿಕ್ಕೆ ಕಲಿಬೇಕು. ಕಾಡು ಮೃಗಗಳು ಯಾವುದು? ಪ್ರೈಡ್, ಇಗೋ, ಎನ್ನ ಲೆಕ್ಕ ಇರಲಜ್ಜಿ. ದೇವರು ಒಂದೇ ದಿನದಲ್ಲಿ ಶಿಫ್ಟ್ ಮಾಡಲಿಕ್ಕಿದ್ದಾನೆ, ರೈಟ್? ದೇವರಿಗೆ ಅಸಾಧ್ಯ. ದೇವರು ನೋಡ್ತಾನೆ ನಿನ್ನ ಸ್ಪಿರಿಚುವಲ್ ಗ್ರೋತ್ ಏನಂತ. ವಾಟ್ ಈಸ್ ಯರ್ ಸ್ಪಿರಿಚುವಲ್ ಗ್ರೋತ್? ಕಾಡು ಮೃಗಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ ನಿನಗೆ? ಕಾಡು ಮೃಗಗಳು ಎಲ್ಲಿದೆ? ಒಮ್ಮೆಲೆ ನಾನು ಹೊರಡಿಸಬಹುದು. ಹೊರಡಿಸಿದರೆ ಕಾಡು ಮೃಗಗಳು ಹೆಚ್ಚಾದ್ರೆ ಏನು ಮಾಡ್ತೀರಿ? ಅದಕ್ಕೆ ಹೊಸದಾಗಿ ಸಭೆಯಲ್ಲಿ ಸೇರಿದವನಿಗೆ ಯಾವ ಜವಾಬ್ದಾರಿ ಕೊಡಬೇಡ. ಅಪೊಸ್ತಲ ಪೌಲ ಹೇಳ್ತಾನೆ. ಯಾಕೆ? ಪಕ್ಷಪಾತ್ಯ. ಅವನು ಉಬ್ಬಿಕೊಂಡು ಮತ್ತು ಸೈತಾನ ಉರ್ಲಿಗೆ ಬಿದ್ದನು. ಉಬ್ಬುವಂಥದ್ದು ಒಂದು ಏನು? ಕಾಡು ಮೃಗ. ಅದು ಒಂದು ತಂದೆಗೆ ಗೊತ್ತು ಮಗು ಎಷ್ಟು ಬೆಳೆದಿದೆ ಅಂತ. ತಂದೆ ಗೊತ್ತು. ಓದಿರಿ 3ನೇ ಅಧ್ಯಾಯ 1ನೇ ವಚನ. ನಾನು ಇದನ್ನು ಬಿಡಿಸ್ತಿಲ್ಲ. 3ನೇ ಅಧ್ಯಾಯ 1ನೇ ವಚನ. ಫಸ್ಟ್ ಕೊರಿಂಥಿಯನ್. ನೀನೇ ಸಹೋದರ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಕೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ಓಕೆ, ನಿಮಗೆ ಹಾಲು ಕುಡಿಸ್ತೇನೋ, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ಓಕೆ, ಶರೀರಾಧೀನ ಸ್ವಭಾವವುಳ್ಳವರಾಗಿದೆ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರ ಪ್ರಾಣಿಗಳಂತೆ ನಡೆಯುತ್ತಿರಲ್ಲವೇ? ಫಾರ್ ಯು ಆರ್ ಸ್ಟಿಲ್ ಕಾರ್ನಲ್. ಫಾರ್ ವೇರ್ ದೇರ್ ಆರ್ envy, strife and divisions among you, are you not carnal and behaving like mere man? ಪ್ರಾಣಿಗಳು, ಶರೀರ, ಹೊಟ್ಟೆ ಕಿಚ್ಚು, ಪ್ರೈಡ್, ಈಗೋ. ಮೊದಲು ಒಬ್ಬ ವ್ಯಕ್ತಿ ಬೆಳವಣಿಗೆ ಏನಂತ ಹೇಳಿದ್ರೆ ಈಗೋ. ಈ ಪ್ರೈಡ್ ಬಂತು ಅಂತ ಹೇಳಿದ್ರೆ ನಿನಗೆ ಕೊಟ್ಟ ಕರೆಯನ್ನು ನೀನು ಮಾಡದೆ ಬೇರೆಯವರ ಟ್ರ್ಯಾಕಲ್ಲಿ ನೀನು ಓಡ್ತಿ. ಇವನು ಉಜ್ಜೆಯ 50 years he was a prosperous king. ಯಾರೊಟ್ಟಿಗೆ ಕನೆಕ್ಟ್ ಆಗಿದ್ದಾಗ? ಜಕಾರ್ಯನೊಟ್ಟಿಗೆ. ದೇವ ಭಕ್ತಿಯನ್ನು ಬೋಧಿಸುವ ಜಕಾರ್ಯನ ಜೀವಮಾನ ಕಾಲದಲ್ಲಿ ಉಜ್ಜೆಯನು ದೇವರನ್ನು ಅವಲಂಬಿಸಿ ನಡೆದನು. ಹೀಗೆ ದೇವರನ್ನು ಅವಲಂಬಿಸಿದ ಕಾರಣ ದೇವರು ಆತನನ್ನು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದನು. ಇವನು ಬಲಿಷ್ಠನಾದಂತೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ಹೇಗೆ? ಯಾಜಕರು ಸಲ್ಲಿಸುವಂಥ ಏನು ಯಜ್ಞವನ್ನು, ಇವನ ಕಾಲಿಂಗ್ ಏನು, ಇವನ ಕರೆ ಏನು? ಇವನ ಕರೆ ಅರಸನು. ಇದು ಕಿಂಗ್ಲಿ ಅನಾಯಿಂಟಿಂಗ್ ಇವನ ಮೇಲೆ ಇದೆ. ಇವನಿಗೆ ಕೊಟ್ಟ ಕರೆಯನ್ನು ಮಾತ್ರ ಇವನು ಮಾಡಬೇಕು.
ಈಗೋ ಪ್ರೈಡ್ ಬಂದಾಗ ಇಮ್ಮಿಡಿಯೇಟ್ಲಿ ಯಾಜಕರನ್ನು ಸೈಡಿಗೆ ದೂಡಿದ, ನಾನು ಯಜ್ಞ ಸಮರ್ಪಿಸ್ತೇನೆ. ಅದಕ್ಕೆ ಯಾಜಕರು ಹೇಳ್ತದೆ, ಅದಕ್ಕೆ ನಿನ್ನ ಕರೆ ಅಲ್ಲ, ಅದಕ್ಕೆ ದೇವರು ಯಾಜಕರನ್ನು ನೇಮಿಸಿದ್ದಾನೆ, ಲೇವಿ ಕುಲದವರನ್ನು. ನಿನಗೆ ಇದರಲ್ಲಿ ಒಳ್ಳೇದಾಗುವುದಿಲ್ಲ, ಅದು ಕೆಲಸ ಒಳ್ಳೆಯದು, ಬಟ್ ನಿನ್ನ ಕೆಲಸ ಅಲ್ಲ, ನಿನ್ನ ಕಾಲಿಂಗ್ ಅಲ್ಲ, ನಿನ್ನ ಕರೆ ಅಲ್ಲ ಅದು. 50 years ಅಭಿವೃದ್ಧಿಯಲ್ಲಿ ನಡೆದ ಅರಸ ಆಫ್ಟರ್ 50 ಅವನು ಕುಷ್ಠರೋಗಿಯಾದ. ಪಾಸ್ಟರ್ ಎಂಬುದೊಂದು ಕರೆ. ನೀನು ಎಷ್ಟು ಒಳ್ಳೆಯ ಪ್ರೀಚ್ ಮಾಡಿರ್ಬೋದು, ನೀನು ಪಾಸ್ಟರ್ ಆಗಲಿಕ್ಕೆ ಆಗುವುದಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಗಾಡ್ ಕಾಲ್ ಯು. ಕರೆ. ಮೇ ಬಿ ಪಾಸ್ಟರ್ಗಿಂತ ಬೆಟರ್ ಪ್ರೀಚ್ ಮಾಡಬಹುದು ನೀನು. ಯು ಕೆನಾಟ್ ಬಿ ಎ ಪಾಸ್ಟರ್. ಇಟ್ಸ್ ಅ ಕಾಲಿಂಗ್. ಕರೆ. ನನಗೆ ಖುಷಿ ಬಂದಾಗಿ ಹೋಗಿ ನಾನು ಸಭೆ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇಟ್ಸ್ ಅ ಕಾಲಿಂಗ್. ಕರೆ. ಅಕ್ನಾಲೇಜ್ ಯುವರ್ ಕಾಲಿಂಗ್. ನಿನ್ನ ಕರೆಯನ್ನು ಅಕ್ನಾಲೇಜ್ ಮಾಡು. ನೀನು ಬೆಳೀತಿರುವಾಗ ದೇವರು ನಿನಗೆ ಯಾವುದಕ್ಕೆ ಕರೆದಿದ್ದಾನೋ ಅದಕ್ಕೆ ನೋ ಒನ್ ಕ್ಯಾನ್ ಸ್ಟಾಪ್ ಯುವರ್ ಜರ್ನಿ. ಹಲ್ಲೆಲೂಯಾ. ಒಂದು ಸಬ್ಮಿಷನ್ ಆಗಬೇಕಂತ ಹೇಳಿದರೆ ಫಸ್ಟ್ ಈಗೋ, ಪ್ರೈಡ್, ಅದೆಲ್ಲ ಈ ಕಾಡು ಮೃಗಗಳನ್ನು ಮೊದಲು ಕೆಳಗೆ ಹಾಕಬೇಕು. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಹೇಳ್ತಾನೆ, ಒಮ್ಮೆಲೆ ನಾನು ಹೊರಡಿಸುವುದಿಲ್ಲ ಆ ಜನಾಂಗದವರನ್ನು. ರೈಟ್. ಒಮ್ಮೆಲೆ ಆ ಜನಾಂಗಗಳನ್ನು ಹೊರಡಿಸಿದರೆ ಕಾಡು ಮೃಗಗಳು ಹೆಚ್ಚಾಗಿ ನಿಮ್ಮನ್ನು ತೊಂದರೆ ಪಡಿಸ್ಲಿಕ್ಕಿದ್ದಾರೆ. ಬಿ ಕೇರ್ಫುಲ್. ಅದಕ್ಕೆ ಅಪೊಸ್ತಲ ಪೌಲನು ಹೊಸದಾಗಿ ಸಭೆಯಲ್ಲಿ ಸೇರಿದವನಿಗೆ ಯಾವ ಜವಾಬ್ದಾರಿ ಕೊಡಬೇಡ. ಡೋಂಟ್ ಅಪಾಯಿಂಟ್ ಹಿಮ್. ಒಂದು ವೇಳೆ ಅವನು ಉಬ್ಬಿಕೊಂಡು ಏನಾಗ್ಲಿದ್ದಾನೆ, ಸೈತಾನ ಉರುಳಿಗೆ ಬಿದ್ದಾನೆ. ಯಾವಾಗಲೂ ನಮ್ಮ ಹತ್ರ ಎಕ್ನಾಲಜ್ಮೆಂಟ್ ಇರಬೇಕು. ನೀನು ಫಿಸಿಕಲಿ ದೊಡ್ಡ ಪೋಸ್ಟಲ್ಲಿ ಇರ್ಬೋದು, ದೊಡ್ಡ ಕಂಪನಿಯಲ್ಲಿ ಇರ್ಬೋದು, ಒಳ್ಳೆ ಹೆಸರಿರ್ಬೋದು, ರೈಟ್. ಬಟ್ ಸ್ಪಿರಿಚುವಲಿ ಬರುವಾಗ, ದೇವರ ಮನೆಗೆ ಬರುವಾಗ, ಯು ಮಸ್ಟ್ ಸಬ್ಮಿಟ್ ಯುವರ್ ಸೆಲ್ಫ್. ನಿನ್ನ ಕಂಪನಿ, ನಿನ್ನ ಪೊಸಿಷನ್ ಸಭೆಗೆ ತರುವುದಲ್ಲ. ಇಸ್ ದ ಹೌಸ್ ಆಫ್ ಗಾಡ್. ಮನೆ. ಇದೆಲ್ಲ ಮೆಟ್ಟಿ ನಿಂತ ವ್ಯಕ್ತಿಯೇ ಗ್ರೋ ಆಗುತ್ತಾನೆ ಸ್ಪಿರಿಚುವಲಿ. ರೈಟ್. ದೇವರು ಅವನಿಗೆ ಯಾವುದಕ್ಕೆ ಕರೆದಿದ್ದಾನೋ ಅದನ್ನೇ ಫುಲ್ಫಿಲ್ ಮಾಡುತ್ತಾನೆ. ಅಪೊಸ್ತಲ ಪೌಲನು, ಶ್ರೇಷ್ಠ ಹೋರಾಟವು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ. ಐ ಫಿನಿಶ್ ಮೈ ರೇಸ್. ಹಲ್ಲೆಲೂಯಾ. ಅಪೊಸ್ತಲ ಪೌಲ್ ಎಜುಕೇಟೆಡ್ ವ್ಯಕ್ತಿ, ಗಮಾಲಿಯಲ್ನ ಪಾದ ಸನ್ನಿಧಾನದಲ್ಲಿ ಒಬ್ಬ ಕಲಿತ ವ್ಯಕ್ತಿ, ಜ್ಞಾನಿ. ರೈಟ್. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ನಾನು ನನ್ನ ಪ್ರಸಂಗದಲ್ಲಿ, ಬೋಧನೆಯಲ್ಲಿ ಮನುಷ್ಯ ಜ್ಞಾನವನ್ನು ಉಪಯೋಗಿಸದೆ ದೇವರಾತ್ಮನ ಬಲವನ್ನೇ ಆಶ್ರಯಿಸಿಕೊಂಡಿದ್ದೇನೆ. ಓದಿದ್ದೀರಾ? ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಕೃಪೆಯನ್ನು, ದೇವರ ಬಲವನ್ನು ಆತುಗಳು. ಓದಿ ಆ ಒಂದು ವಚನ, ನಾನು ಮುಗಿಸಬೇಕು. ಓಕೆ, ಎಲ್ಲಿದೆ? 1 ಕೊರಿಂಥಿಯನ್ 2 ಚಾಪ್ಟರ್. 1 ಕೊರಿಂಥಿಯನ್ 2 ಚಾಪ್ಟರ್. ಸಹೋದರ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ಓಕೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ, ನನಗೆ ಬೇರೆ ಏನು ಗೊತ್ತೇ ಇಲ್ಲ, ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೇನು. ಓಕೆ, ಅಲ್ಲಿ ಹೇಳ್ತದೆ, ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನಾಗಿದ್ದೇನು. ಯಾವ ಭಯ? ಡಿಮಾನಿಕ್ ಫಿಯರ್ ಅಲ್ಲ ಅವನಿಗೆ, ದುರಾತ್ಮಗಳ ಭಯ ಅಲ್ಲ. ಯಾಕಂದರೆ ನಾನು ಎಲ್ಲಿ ಕೂಡ ಮಿಸ್ ಆಗಬಾರದು, ನನ್ನ ಪ್ರಸಂಗದಲ್ಲಿ ನಾನು ಮಿಸ್ ಆಗಬಾರದು. ನಾನು ಏನೇ ಮಾತಾಡುವಾಗ ಕ್ರಿಸ್ತನ ನನ್ನ ಮೂಲಕ ಕಾಣಬೇಕು, ನಾನಲ್ಲ. ಓಕೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. ಹಲ್ಲೆಲೂಯಾ. ನಾವು ಪ್ರೀಚ್ ಮಾಡುವಾಗ ನಾವು ಕಾಣುವಂಥದ್ದಲ್ಲ, ನಮ್ಮ ಥಾಟ್ಸ್ಗಳಲ್ಲಿ. ನಾವು ವರ್ಷಿಪ್ ಮಾಡುವಾಗ ನಾವು ಕಾಣುವಂಥದ್ದಲ್ಲ. ವಿ ಮಸ್ಟ್ ಕ್ರೂಸಿಫೈಡ್ ಅವರ್ ಸೆಲ್ಫ್.
ಆತನು ಕಾಣಬೇಕು, ಆತನಿಗೆ ಮಹಿಮೆ ಆಗಬೇಕು. ಎಲ್ಲಿ ನಾನು ಕಾಣಬೇಕು, ನನಗೆ ಪೊಸಿಷನ್ ಸಿಗಲಿಲ್ಲ, ನನಗೆ ಸ್ಥಾನ ಸಿಗಲಿಲ್ಲ, ನನಗೆ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ನೋ, ದೇವರು ನಿನ್ನನ್ನು ಮುಂದೆ ಕರೆದರೆ ನೋ ಒನ್ ಕ್ಯಾನ್ ಸ್ಟಾಪ್. ಹಲ್ಲೆಲೂಯಾ. ದೇವರು ಒಬ್ಬನನ್ನು ಮೇಲಕ್ಕೆ ಎತ್ತಿದರೆ ಯಾವ ಮನುಷ್ಯನು ಅವನನ್ನು ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ. ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ. ಅದಕ್ಕೋಸ್ಕರ ಇನ್ನೊಬ್ಬರು ಮೇಲೆ ಹೋದಾಗ ನಾವು ಹೊಟ್ಟೆಗಿಚ್ಚು ಪಡಬೇಕಾಗಿಲ್ಲ. ನಿನಗೆ ಕೊಟ್ಟದನ್ನು ನೀನೇ ಮಾಡಬೇಕು, ಅವನಿಗೆ ಕೊಟ್ಟದನ್ನು ಅವನೇ ಮಾಡಬೇಕು. ಐ ಮಸ್ಟ್ ರನ್ ಮೈ ರೇಸ್, ಹಿ ಮಸ್ಟ್ ರನ್ ಹಿಸ್ ರೇಸ್. ಐ ಕೆನಾಟ್ ರನ್ ಹಿಸ್ ರೇಸ್. ನಾನು ಆತನ ಓಟವನ್ನು ಓಡಲಿಕ್ಕೆ ಆಗುವುದಿಲ್ಲ. ನನಗೆ ಕೊಡಲ್ಪಟ್ಟ ಓಟವನ್ನೇ ಓಡಬೇಕು. ಉಜ್ಜೆಯನು ತನಗೆ ಕೊಡಲ್ಪಟ್ಟ ಕರೆಯನ್ನೇ ಮಾಡಬೇಕಿತ್ತು, ಯಾಜಕರು ತಮಗೆ ಕೊಡಲ್ಪಟ್ಟ ಕರೆಯನ್ನೇ ಮಾಡಬೇಕಿತ್ತು. ಪ್ರೈಡ್ ಏನು ಮಾಡ್ತದೆ? ಈ ಟ್ರ್ಯಾಕ್ಗಳನ್ನು ಮಿಸ್ ಮಾಡಿಬಿಡ್ತದೆ. ಪ್ರೈಡ್ ಸಬ್ಮಿಸಿವ್ ಆಗೋದಿಲ್ಲ. ಪ್ರೈಡ್ ನಾನು ಯಾಕೆ ಸಬ್ಮಿಸಿವ್ ಆಗು, ಯಾರಿಗೆ ಯಾಕೆ ನಾನು ಕೇಳಬೇಕು ಇನ್ನೊಬ್ಬರದ್ದು? ಪೂರ ಎಂಕು ಗೊತ್ತು, ನನಗೆ ಗೊತ್ತು. ಮೇ ಬಿ ನಿಮಗೆ ಬೆಟರ್ ನಾಲೆಜ್ ಇರಬಹುದು, ಬಟ್ ಹಂಬಲ್ನೆಸ್ ಆಲ್ವೇಸ್ ಬ್ರಿಂಗ್ ಸಬ್ಮಿಷನ್. ರೈಟ್? ನಿನ್ನನ್ನು ಮೇಲಕ್ಕೆತ್ತುತ್ತದೆ. ದೇವರು ನಿನ್ನನ್ನು ಮೇಲಕ್ಕಿದ್ದಾಗ ನೋ ಒನ್ ಕ್ಯಾನ್ ಸ್ಟಾಪ್. ಹಲ್ಲೆಲೂಯಾ. ಅದರಿಂದ ಈ ಸಂಜೆ ವೇಳೆಯಲ್ಲಿ ನಮ್ಮನ್ನು ಚೆಕ್ ಮಾಡುವ, ನಮ್ಮನ್ನು ಪರೀಕ್ಷಿಸುವ. ನಾವು ಯಾವ ಕೊಂಬೆಗಳು? ಬಹಳವಾಗಿ ಫಲ ಕೊಡುವ ಕೊಂಬೆಗಳು. ಹೇಳ್ರಿ, ಬಹಳವಾಗಿ ಫಲ ಕೊಡುವ ಕೊಂಬೆ. ನೀವು ದೇವರಿಗೆ ಬೇಕು. ದೇವರು ನಿಮ್ಮನ್ನು ಒಳ್ಳೆಯ ಪಾತ್ರೆಯನ್ನಾಗಿ ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಬಲ, ನಿಮ್ಮ ನಾಲೆಜ್, ನಿಮ್ಮ ಶಕ್ತಿ ಅಲ್ಲ, ಆತನ ಶಕ್ತಿ. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ, ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕೂತ್ಕೊಳ್ಳಿಸ್ತಾನೆ. ಈ ಲೋಕದ ಬುದ್ಧಿಹೀನರನ್ನು, ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆತನು ಆರಿಸಿಕೊಂಡಿದ್ದಾನೆ, ಜ್ಞಾನಿಗಳನ್ನು ನಾಚಿಕೆ ಹಾಕೋದಕ್ಕೋಸ್ಕರ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ದೂತರು ಹಾಡುವಾರು, ಶುದ್ಧ ಸೃಷ್ಟಿ ಹಾಡುವುದು, ಶುದ್ಧ ನೀನೇ ಉನ್ನತ, ಶುದ್ಧ ನೀನೊಬ್ಬನೇ. ದೂತರು ಹಾಡು, ಸೃಷ್ಟಿ ಹಾಡುವುದು, ಶುದ್ಧ ನೀನೇ ಉನ್ನತ. ಗ್ಲೋರಿ. ಶುದ್ಧ ಎಂದೆಂದಿಗೂ ನಾವು ಹಾಡುವೆ. ಹೃದಯಪೂರ್ವಕವಾಗಿ ಎಲ್ಲ ನಾವು ನಿಂತ್ಕೊಳ್ಳೋ ದೇವರ ಸನ್ನಿಧಾನದಲ್ಲಿ. Glory. Rosha kaba korobolake, ruma hamridala kaba shakrudala. Glory. ನಾವು ಹಾಡುವೆವು. ಎಲ್ಲ ಹೃದಯಪೂರ್ವಕವಾಗಿ ಹೇಳುವ. Come on, lift up your hand. ಯಾರು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, come on, lift up your hand. ಶುದ್ಧ ಎಂದೇ. Father, we thank you, Lord. We give praise you. Glorify your name, O God. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಸಂತೋಷವು ಹರಿಯುತ್ತದೆ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಪ್ರೀತಿಯು ಹರಿಯುತ್ತದೆ. ನಂಬುವವರ ಹೊಟ್ಟೆ ಒಳಗಿಂದ ಜೀವಕರವಾದ ಜ್ಞಾನವು ಹರಿಯುತ್ತದೆ. ನಂಬುವವರ ಹೊಟ್ಟೆ ಒಳಗಿಂದ ಆರೋಗ್ಯದ ನದಿಗಳು ಹರಿಯುತ್ತವೆ. ನೀತಿವಂತರ ಎಲುಬುಗಳನ್ನು ಕಾಪಾಡುವನಾಗಿದ್ದೆ, ಅವುಗಳಲ್ಲಿ ಒಂದು ಕೂಡ ಮುರಿಯುವುದೇ ಇಲ್ಲ. ಆತನ ವಾಕ್ಯವು ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಹಾರ. ಥ್ಯಾಂಕ್ ಯು ಲಾರ್ಡ್. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್. ಪ್ರತಿಯೊಂದು ದೇಹಗಳು ಯೇಸು ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು. ಯಾರು ಆನ್ಲೈನ್ ಅಲ್ಲಿ ಇದ್ದೆ ನೀವು ಕೂಡ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು.
ಹೇಳ್ರಿ, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಹೇಳ್ರಿ, ಕ್ರಿಸ್ತನಲ್ಲಿ ನಾನು ಜೀವ ಸ್ವರೂಪಿಯಾಗಿದ್ದೇನೆ, ಆತ್ಮ ಸ್ವರೂಪಿಯಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ಕ್ರಿಸ್ತನಲ್ಲಿ ನನ್ನ ಎಲ್ಲ ರೋಗಗಳು, ಬಾಧೆಗಳು, ಪಾಪಗಳು ಶಿಲುಬೆಗೆ ಹೋಗಿದೆ. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ಯಾವುದೇ ಕಾಯಿಲೆಗಳೇ, ರೋಗಗಳೇ, ವ್ಯಾಧಿಗಳೇ ನನ್ನ ದೇಹದ ಮೇಲೆ, ನನ್ನ ಕುಟುಂಬದ ಮೇಲೆ ನಿಮಗೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ವ್ಯಾಧಿಗಳನ್ನು ಈಗಲೇ ಗದರಿಸ್ತಾ ಇದ್ದೇನೆ. ಬಿಟ್ಟು ಹೋಗಲೇ. ಹೇ, ಎಲ್ಲ ದೇಹಗಳು ಯೇಸು ನಾಮದಲ್ಲಿ ಸ್ವಸ್ಥತೆಯನ್ನು ಈಗಲೇ ಹೊಂದಿಕೊಳ್ಳಲಿ. ತಲೆಯಿಂದ ಪಾದವರೆಗಿನ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇದೆ. ರಿಸೀವ್ ಎ ಹೀಲಿಂಗ್, ರಿಸೀವ್ ಎ ಹೀಲಿಂಗ್ ರೈಟ್ ನಾವ್. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಎಲ್ಲಿ ನಿಮಗೆ ಪೇನ್ ಇದೆ ಅಲ್ಲಿ ನಿಮ್ಮ ಕೈಯನ್ನು ಹಿಡಿಯಿರಿ, ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ. ಟೇಕ್ ಇಟ್ ನಾವ್. ಇಲ್ಲಿ ಕೂಡ ಯಾರು ನಿಮಗೆ ಯಾವ ಭಾಗದಲ್ಲಿ ಪೇನ್ ಇದೆ, ಜಸ್ಟ್ ರಿಸೀವ್ ಎ ಹೀಲಿಂಗ್ in the name of Jesus. Every pain, every back pain, every neck pain, I command you, leave it in the name of Jesus. Be free now, be healed in the name of Jesus. ಎಲ್ಲ ಭಯದ ಆತ್ಮಗಳೇ, ಯೇಸು ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ. ಬಿಟ್ಟು ಹೋಗಿ, ಬಿಟ್ಟು ಹೋಗಿ. ಯು ಆರ್ ಫ್ರೀ ನೌ, ಯು ಆರ್ ಫ್ರೀ. ದೇವರ ಮಹಿಮೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳಿ. ಟೇಕ್ ಇಟ್ ನೌ, ಟೇಕ್ ಇಟ್ ನೌ, ಟೇಕ್ ಇಟ್ ನೌ, ಟೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಬಿ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಬೋನ್ಗಳು ರೆಸ್ಟೋರ್ ಆಗಲಿ, ಬೋನ್ಗಳು ಹೀಲ್ ಆಗಲಿ. ದೂತರು ಹಾಡುವರು, ಶುದ್ಧ ಸೃಷ್ಟಿ ಹಾಡುವುದು, ಶುದ್ಧ ನೀನೇ ಉನ್ನತ, ಶುದ್ಧ ಶುದ್ಧ ಎಂದೆಂದಿಗೂ ನಾವು ಹಾಡುವೆವು. ಶುದ್ಧ ರಾಜಾಧಿರಾಜ, Glory, glory, Father. ಶುದ್ಧ ಎಂದೆಂದಿಗೂ ನೀನೇ, ಶುದ್ಧ ಶುದ್ಧ ಎಂದೆಂದಿಗೂ. ಥ್ಯಾಂಕ್ ಯು ಫಾದರ್. ನಾವು ಯಾವಾಗಲೂ ಸಂತೋಷ ಪಡುತ್ತೇವೆ, ಯಾವಾಗಲೂ ಆನಂದವುಳ್ಳವರಾಗಿದ್ದೇವೆ. ನಿನ್ನ ಸನ್ನಿಧಾನದಲ್ಲಿ ಹರ್ಷಿಸ್ತೇವೆ, ಉಲ್ಲಾಸಿಸ್ತೇವೆ, ಆನಂದ ಧ್ವನಿಯನ್ನು ನಾವು ಎತ್ತುವರಾಗಿದ್ದೇವೆ. ಫಾದರ್ ವಿ ರಿಜಾಯ್ಸ್. ಥ್ಯಾಂಕ್ ಯು ಲಾರ್ಡ್. ಶಕ್ತನಾಗಿರುವ ಆತ ನಮಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ರೋಷಲಂ ರೋದಸ್ ಸಿಕ್ಕಿಮಲಾಸ್ ಮೋಶ್ Embriya Elia la 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 chevron de la quête Elia la machine bronde Hurricala la machine la bronde Glory, glory, glory La machine la bronde Let a machine la Elia la 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 chicala bronde Sebia la lama shimbronde, ore la casa, la shimbronda la kita la bronze, ebria. ಸತ್ಯವೇದದಲ್ಲಿ ಕರ್ತನ ಕೃಪೆಯನ್ನು ನೆನೆಸಿಕೊಂಡು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಲ್ಲಿ ನಿಮ್ಮ ಹೃದಯದಲ್ಲಿ ಆತನಿಗೆ ಗಾನ ಮಾಡ್ರಿ. ಲಿಮ ಶಾಂದಲಿ ಲಮರೆ ore shalom ore la shalom subasha glory 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 rishalam rud
ಥ್ಯಾಂಕ್ ಯು ಫಾದರ್, ವಿ ಲವ್ ಯು. ಥ್ಯಾಂಕ್ ಯು ತಂದೆ. ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್.